गुरुभ्यो नमः। हरि ओम। जन्माद्यस्य तोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्रर्तिसर्गो वृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येयान्यत्रिषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेदं महान्तं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं। मिथ्यासिद्धान्तदुर्ध्वान्तविध्वंसनविचक्षणः रयतीर्थाख्यतरणिर्भासतां नो हृदम्बरे। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्शिपानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। स्वस्त्यस्तु अशेषतां सन्मङ्गलानि सम्भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकल्मषापनोतरे भरमाद्य किल पुरुषार्थ साधिनीभूते श्रीमद्भागवते सप्तमस्कन्धे अद्यकथा प्रारम्भे सिद्धि किञ्चित् पूर्वकथा प्रमेयानुवादः। ಹಿರಣ್ಯಕಶ್ಯಪು ತಾನು ತನ್ನ ತಮ್ಮ ಮೃತನಾದ ಕಾರಣಕ್ಕಾಗಿ ತಮ್ಮನ ಹೆಂಡತಿ, ತಾಯಿ ಮತ್ತು ಅವನ ಮಕ್ಕಳು ಎಲ್ಲರೂ ದುಃಖದಲ್ಲಿ ಇದ್ದಾಗ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಸಂಸಾರ ದುಃಖ ಇವೆಲ್ಲ ಶಾಶ್ವತವಲ್ಲ. ಇದೆಲ್ಲ ದೇಹಗಳು ನಾಶವಾಗ್ತದೆ ಹೊರತು ಜೀವನಿಗೆ ನಾಶವಿಲ್ಲ. ಜೀವ ಅಜರಾಮರ, ಜೀವ ನಿತ್ಯ, ಅನಾದಿ ಕಾಲದಿಂದಲೂ ಜೀವ ಇರ್ತಾನೆ. ಅವನ ಸಂಸಾರ ಅವನಿಗೆ ಇರ್ತದೆ ಹೊರತು ದೇಹಕ್ಕೆ ಇರೋದಿಲ್ಲ. ಹಾಗಾಗಿ ದೇಹ ಮೃತವಾಯಿತೇ ಹೊರತು ಜೀವ ನಾಶನಾಗಿಲ್ಲ. ಆದ್ದರಿಂದ ಉಶೀನರ ರಾಜನ ಸುಯಜ್ಞನ ಕಥೆಯನ್ನು ಹೇಳಿದ್ದಾನೆ. ತಾನು ಸತ್ತಿದ್ದಕ್ಕಾಗಿ ತನ್ನ ಪರಿವಾರದವರು, ಕುಟುಂಬದವರು ಬಹಳ ದುಃಖದಲ್ಲಿ ಒದ್ದಾಡುವುದನ್ನು ನೋಡಲಿಕ್ಕಾಗದೇ ಇದ್ದ ಯಮಧರ್ಮರಾಜ ಬಾಲಕನಾಗಿ ವಟುವಾಗಿ ಬಂದು ಉಪದೇಶ ಮಾಡಿದ್ದಾನೆ. ಹಾಗಾಗಿ ದುಃಖ ಅಂತನ್ನೋದು ಸಂಸಾರದಲ್ಲಿ ಆಗುವುದು ಸಹಜ. ಅದೇ ದುಃಖನೇ ಇಡೀ ಸಂಸಾರದುದ್ದಕ್ಕೆ ಆಗಬಾರದು. ಹಾಗಾಗಿ ವಿರಕ್ತರಾಗಿ ಅಂತ ಹೇಳಿ ತಾನು ಉಪದೇಶವನ್ನು ಮಾಡ್ತಾನೆ. ಅದರಲ್ಲಿ ಮತ್ತೊಂದು ಕಥೆಯನ್ನು ಹೇಳ್ತಾನೆ. ಮನುಷ್ಯ ತಾನು ಬದುಕಬೇಕು. ಯಾರು ತೀರಿ ಹೋಗಿದ್ದಾರಲ್ಲ, ಈ ಕಡೆ ಬಲ ಬಹಳ ಅದ, ಈ ಕಡೆ ಏನು ಇಲ್ಲ ಬಲ, ತೂಕ ಈ ಕಡೆ ಯಾವಾಗಲೂ ಜಾಸ್ತಿ ಇರ್ತದೆ. ಇಲ್ಲೇ ಹಿರಣ್ಯಕಶ್ಯಪನ ಹೇಳಿಕತ್ತ ನೋಡ್ರಿ, ಇಲ್ಲೇ ಬಂತು. ಒಂದು ಪಾರಿವಾಳದ ಪರಿವಾರ, ಕಪೋತ. ಆ ಪಾರಿವಾಳದ ಪರಿವಾರ ಏನು ಮಾಡ್ತಾ ಇದೆ? ಪ್ರತಿನಿತ್ಯ ಆಹಾರಕ್ಕಾಗಿ ಸಂಚಾರ, ಮನೆ ಕಟ್ಟುವುದು, ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದು ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸುಖವಾಗಿದೆ. ಒಂದು ದಿವಸ ಬೇಡರದವ ಆ ಪಾರಿವಾಳವನ್ನು ಬೇಟೆಯಾಡುವಂತಹ ವ್ಯಕ್ತಿ ತಾನು ಬೇಟೆಯನ್ನು ಆಡಿದ್ದಾನೆ. ಯಾವ ಪಾರಿವಾಳ ಅಂದರೆ ಗಂಡು ಪಾರಿವಾಳನ್ನು ಬೇಟೆಯಾಡಿದ್ದಾನೆ. ಬೇಟೆಯಾಡಿ ಅದನ್ನು ಕೊಂದು ಹಾಕಿದ್ದಾನೆ. ಅದನ್ನು ರಕ್ಷಣೆ ಮಾಡೋದಕ್ಕಾಗಿ, ಅದನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೆಣ್ಣು ಪಾರಿವಾಳ ಹಾರಿ ಹೋಗಿದೆ. ಆ ಪಾರಿವಾಳನ್ನು, ಒಂದು ಪಾರಿವಾಳ ಸಿಕ್ಕಿದೆ ಅಂತ ಖುಷಿಯಾಗಿದ್ದ, ಎರಡನೇ ಪಾರಿವಾಳ ಸಿಕ್ತು, ಅದನ್ನು ಹೊಡೆದು ಹಾಕಿದ. ಅದನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು ಅಂತ ಎರಡು ಮಕ್ಕಳು ಪಾರಿವಾಳಗಳು ಬಂದಿವೆ, ಅದನ್ನೂ ಹೊಡೆದು ಹಾಕಿದ. ಅವನಿಗೆ ಲಾಟ್ರಿ ಹತ್ತಿದಂತೆ ಆಗಿದೆ. ಒಂದರ ಮೇಲೆ ಒಂದು ಪರಿವಾಳಗಳು ಸಿಗ್ತಾ ಹೋಗ್ತಾ ಇವೆ. ಹಾಗೆ ನಮ್ಮ ಜೀವನ ಆಗ್ತದೆ. ಅವರು ಸತ್ತಿದ್ದಾರೆ ಅಂತ ಅಳ್ತಾ ಹೋದರೆ ನಾವು ಹತ್ತು ಸಾಯ್ಬೇಕಾಗ್ತದೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಸಾಯ್ತಾರೆ. ಹೀಗೆ ಎಲ್ಲರೂ ಕೂಡ ಸತ್ತು ಸಾಯ್ಬೇಕಾಗ್ತದೆ. ಅವರು ಇದ್ದಾಗ ಏನು ಸಾಧಿಸಿದರು,
ಇಲ್ಲೇ ಬರ್ರಿ, ಈ ಕಡೆ ಬರ್ರಿ, ಇಲ್ಲಂದ್ರೆ ನಾನು ಗಾಡಿ ನೋಡೇ ಹೇಳ್ಬೋದು. ಇದ್ದಾಗ ಯಾರು ಏನು ಸಾಧಿಸಿದರು, ಅವರ ಸಾಧನೆ ಏನು ಅಂತ ಅನ್ನೋದನ್ನು ವಿಚಾರ ಮಾಡಿ ನಾವು ಸಾಧನದಲ್ಲಿ ತೊಡಗಬೇಕು, ಅವರಂತೆ ನಾವು ಆಗಬೇಕು ಅಂತ ನಮ್ಮಲ್ಲಿ ಛಲ ಬರಬೇಕು, ನಿಷ್ಠೆ ಬರಬೇಕು. ಅದು ಬಿಟ್ಟು ಅವರು ಸತ್ತಿದ್ದಾರೆ ಅಂತ ಅಳತಾ ಕೊಡು ಸರಿಯಲ್ಲ, ಇಲ್ಲದೇ ಇದ್ರೆ ಪಾರಿವಾಳದ ಕಥೆ ಆದಂತೆ ಆಗ್ತದೆ ಅಂತ ಸ್ನೇಹಾತ್ ಅಕಲ್ಪ ಕೃಪಣಾಂ ಪರ್ಯವೇದಯತ. ಕೊಲ್ಲವರೇನ್ರಿ, ದುಃಖ ಬರೋದೇನ್ರಿ, ಕಷ್ಟ ಬರೋದೇನ್ರಿ, ಯಾವಾಗಲೂ ಇದ್ದೇ ಇರ್ತದೆ. ಅದರಿಂದ ಪಾರ ಆಗೋದು ಹೇಗೆ ಅದನ್ನು ವಿಚಾರ ಮಾಡಬೇಕು ಮನುಷ್ಯ. ಸುಳಿ ಬಂದಿದೆ ಅಂತ ಹೋಗಿ ನಾನು ಬಿದ್ದು ಸಾಯ್ತೇನೆ, ಅವನು ಸಾಯ್ತಿದ್ದಾನೆ ಅಂತ ಹೇಳಿದರೆ ಅವನನ್ನು ಉಳಿಸಬೇಕು, ಅಲ್ಲದ ನೀನು ಬಚಾವಾಗಬೇಕು. ಇಷ್ಟ ಆಗೋದು ಬಿಟ್ಟು ನಾನು ಅದರಲ್ಲಿ ಬಿದ್ದು ಸಾಯ್ತೇನೆ ಅಂತ ಹೋದರೆ ಹುಚ್ಚುತನ ಆಗ್ತದೆ ಅದು. ಹಾಗಾಗಿ ಜ್ಞಾತಯೋ ಮೇನಿರೇ ಸರ್ವಂ ಅನಿತ್ಯಂ ಯಥೋಯೋದಯತ. ಇದು ಎಲ್ಲ ಅನಿತ್ಯ, ನಶ್ವರ ಇದೆ ಸಂಸಾರ. ಹಾಗಾಗಿ ಕೀರ್ತಿ, ಐಶ್ವರ್ಯ, ರಾಜ್ಯ, ಭೋಗ ಇವೆಲ್ಲ ಎಷ್ಟು ದಿನ ಇರುತ್ತದೆ? ಬಹಳ ದಿನ ಇರೋದಿಲ್ಲ. ಸತ್ತ ಮೇಲೆ ಯಾರಿಗೆ ನೆನಪಿದೆ ಹಿಂದಿನ ಜನ್ಮದಲ್ಲಿ ಏನು ಆಗಿದ್ದೇವೆ ಅಂತ ಯಾರಿಗೆ ಗೊತ್ತಿದೆ? ಹಾಗಾಗಿ ಬಹಳ ಚಿಂತೆ ಮಾಡಬೇಡ್ರಿ ಅಂತ ಉಪದೇಶ ಮಾಡಿ, ಮೊದಲೇ ಮಹಾಬಲಿಷ್ಠ, ಮಹಾ ಉನ್ಮತ್ತ, ಮಹಾ ಸೊಕ್ಕಿನವ ಇಷ್ಟಿದ್ದ ವ್ಯಕ್ತಿ ಇನ್ನ ಹೆಚ್ಚಿನ ಬಲವನ್ನು ಪಡಿಬೇಕು. ಆ ದೇವರನ್ನ ಇಷ್ಟೊತ್ತನ ಉಪದೇಶ ಮಾಡಿದ್ದು ಸುಜೀವಾವೇಶದಿಂದ. ಆ ದೇವರನ್ನು ಸಂಹಾರ ಮಾಡಬೇಕು, ವಿಷ್ಣುವನ್ನು ಕೊಂದು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿ ಹಿರಣ್ಯಕಶಪು ರಾಜನ್ ಅಜೇಯಂ ಅಜರಾಮರಂ, ಅಜೇಯನಾಗಬೇಕು ನಾನು. ನನ್ನನ್ನು ಗೆಲ್ಲುವ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇರಬಾರದು, ನನ್ನನ್ನು ಸೋಲಿಸುವ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇರಬಾರದು, ನನ್ನನ್ನು ಕೊಲ್ಲುವ ವ್ಯಕ್ತಿಯೂ ಯಾರು ಜಗತ್ತಿನಲ್ಲಿ ಬರಬಾರದು. ಈ ಆಲೋಚನೆಯಿಂದ, ದುರಾಲೋಚನೆಯಿಂದ ತಾನು ಹೊಂಟಿದ್ದಾನೆ. ಆತ್ಮಾನಂ ಅಪ್ರತಿದ್ವಂದಂ ಏಕರಾಜಂ ವಿಧಿತ್ಸತ. ಏಕರಾಜ ನಾನಾಗಬೇಕು, ಅಪ್ರತಿದ್ವಂದನಾಗಬೇಕು. ಜಗತ್ತಿನಲ್ಲಿ ನನ್ನ ಎದುರಿಗೆ ನಿಂತು ಯುದ್ಧವಾಡುವ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇರಬಾರದು. ಯಾರ್ಯಾರೂ ಕೂಡ ನನ್ನ ಜೊತೆಗೆ ಯುದ್ಧವಾಡುವ ವ್ಯಕ್ತಿ ಜಗತ್ತಿನಲ್ಲಿ ಇರಬಾರದು. ನನ್ನ ಹೆಸರು ಕೇಳಿದ ಕೂಡಲೇ ಓಡಿ ಹೋಗ್ಬೇಕವರು. ಹೀಗೆಲ್ಲ ವ್ಯವಸ್ಥೆ ಆಗಬೇಕು ಅಂತಂದರೆ ಸುಮ್ಮನೆ ಬಾಯಿ ಮಾತಿಗೆ ನಡೆಯುವುದಿಲ್ಲ, ಅದಕ್ಕೆ ತಪಸ್ಸು ಬೇಕು ಅಂತ ಹೇಳಿ ಸತಪೇ ಮಂದರದ್ರೋಣ್ಯಾಂ ತಪ ಪರಮಕಾರುಣ್ಯಂ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಶ್ರಿತಾವನತಿ. ತಪಸ್ಸು ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಹೇಗೆ? ಮಂದರದ್ರೋಣಿಯಲ್ಲಿ. ಯಾವ ಮಂದರದ್ರೋಣಿಯಲ್ಲಿ ದೇವತೆಗಳು ಮೀಟಿಂಗ್ ಮಾಡ್ತಾರೋ, ಏಕಾಂತ ಸ್ಥಳ ಅದು. ಅಲ್ಲಿ ವಿಚಾರಗಳನ್ನು ಮಾಡಿಕೊಂಡು ತಾವು ಸಾಧಿಸಬೇಕಾದಂತಹ ದೇವರ ಆಜ್ಞೆ, ದೇವರ ಅನುಗ್ರಹಕ್ಕಾಗಿ, ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕಾಗಿ ಮೀಟಿಂಗ್ಗಳನ್ನು ಮಾಡಿಕೊಂಡು ಭೂಮಿ ಮೇಲೆ ಅವತಾರ ಮಾಡ್ತಾರೆ. ಅಂಥ ಜಾಗ, ಸ್ಥಳ ಅದು ಮಂದರದ್ರೋಣಿ. ಅಲ್ಲಿ ತಪಸ್ಸು ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತದೆ. ಹಾಗಾಗಿ ಅಂತಹ ಸ್ಥಳದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಊರ್ಧ್ವಬಾಹು, ಎರಡೂ ಕೈಗಳನ್ನು ಮೇಲೆ ಎತ್ತಿ, ಎರಡು ಮುಖವನ್ನು ಮೇಲೆ ಎತ್ತಿ, ಪಾದದ ಅಂಗುಷ್ಟವದಲ್ಲಿ ನಿಂತುಕೊಂಡು ತಾನು ತಪಸ್ಸು ಮಾಡ್ತಾ ಇದ್ದಾನೆ. ಹೀಗೆ ತಪಸ್ಸನ್ನು ಮಾಡಲಿಕ್ಕೆ ನಮಗಾಗ್ತದ? ಆಗುವುದಿಲ್ಲ. ಒಂದು ತಾಸು ಮೇಲೆ ನೋಡ್ಲಿಕ್ಕೆ ಕೂತು ವಿಚಾರ ಮಾಡಿದ್ವಿ ಅಂದರೆ ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ಮೇಲೆ ಕೂತು ರೂಢಿ, ತಳಕ್ಕೆ ಕೂತು ರೂಢಿನೇ ಇಲ್ಲ. ಮೇಲೆ ಕೂತರೂ ಒಂದು ತಾಸು ಕೊಡುವಂಗಿಲ್ಲ, ಬೇರೆದಕ್ಕೆ ಕೊಡ್ಬೋದು, ಪ್ರವಚನಕ್ಕಂತೂ ಸಾಧ್ಯ ಇಲ್ಲ. ಹೀಗೆಲ್ಲ ಅವಸ್ಥೆ ಇದ್ದಾಗ ಒಂದೇ ಬಟ್ಟಿನ ಮೇಲೆ ಎರಡೂ ಕೈಗಳನ್ನು ಮೇಲೆ ಎತ್ತಿ ಮುಖ ಮೇಲೆ ಮಾಡಿ 16,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದ. ಅವನಿಗೆ ತಪಸ್ಸಿಗೆ ಇಂಥ ವರ ಸಿಗಬೇಕೋ ಬೇಡ? ಅವಶ್ಯವಾಗಿ ಸಿಗಬೇಕು. ಆದರೆ ತಪಸ್ಸು ಮಾಡಿದ್ದನ್ನು ಯಾರು ಕುರಿತಾಗಿ ಮಾಡಿದ್ದಾನೆ? ಬ್ರಹ್ಮದೇವರನ್ನು ಕುರಿತು ಮಾಡಿದ್ದಾನೆ. ನೋಡ್ರಿ ಹೇಗಿದೆ. ಯಾರೇ ತಪಸ್ಸು ಮಾಡಲಿ ಅವರು ದೇವರನ್ನ, ಅಂದರೆ ದೇವತೆಗಳನ್ನು ಕುರಿತೇ ತಪಸ್ಸು ಮಾಡಬೇಕು. ಹಿರಣ್ಯಕಶಿಪು ಯಾರು? ದೈತ್ಯ, ರಾಕ್ಷಸ. ಆ ರಾಕ್ಷಸ ಏನಂತೂ ವರ ಪಡಿಬೇಕಾಗಿದೆ? ತನಗೇನು ಅಭಿಲಿಷಿತವಾದದ್ದು ಇಚ್ಛೆ ಇದೆಯೋ, ಅವನಿಗೆ ಕಾಮನೆ ಏನಿದೆಯೋ ವರ ಪಡಬೇಕಾದದ್ದು ಅದನ್ನು ಪಡಿಬೇಕಾಗಿದೆ. ತಮ್ಮಲ್ಲೇನೆ ಯಾರೋ ಒಬ್ರು ದೊಡ್ಡವರಿದ್ದಾರೆ, ಅವರನ್ನು ಕುರಿತು ತಪಸ್ಸು ಮಾಡಬೇಕೋ ಬೇಡ? ಮಾಡಿದ್ ನಾವು ಇಲ್ಲ. ಯಾಕೆ? ಅವ್ರು ಯಾರು ವರ ಕೊಡಲು ಸಮರ್ಥರಲ್ಲ ಅಂತ ಗೊತ್ತಿತ್ತು ಅವನಿಗೆ. ಎಲ್ಲರೂ ಅವ್ರ ಪಕ್ಷದಲ್ಲಿ ಇದ್ದವರು ವರ ಬೇಡವರೇ ಹೊರತು ವರ ಕೊಡೋರು ಯಾರೂ ಇಲ್ಲ. ನಾವೆಲ್ಲ ದಕ್ಷಿಣ ಇಸ್ಕೊಳ್ಳೋರೆ, ಕೊಡೋರಲ್ಲ ನಾವು. ಹೌದಾ? ಇಲ್ಲ. ಹಾಗಿದ್ದಂತೆ ವರವನ್ನು ಕೇಳೋರವರೆಲ್ಲ, ಕೊಡೋರು ಯಾರೂ ಇಲ್ಲ. ಯಾಕೆ? ವರ ಕೊಡಬೇಕು ಅಂದರೆ, ಅವರ ಮಾತು ನುಡಿಬೇಕು ಅಂದರೆ ತಪಸ್ಸು ಬೇಕು. ಆ ತಪಸ್ಸು ಮಾಡೋರು ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ ಅವರಲ್ಲಿ. ಹಾಗಾಗಿ ತನ್ನಲ್ಲೇನೇ ನೀಚದಲ್ಲಿ, ಅಂದರೆ ನಿಷ್ಠುರದಲ್ಲಿ, ನೀಚತನದಲ್ಲಿ ಇತ್ಯಾದಿ ದುರ್ಗುಣಗಳಲ್ಲಿ ಉತ್ತಮ, ಅವರಿಗಿಂತ ಉತ್ತಮರಾದವರು ಯಾರಿದ್ದಾರಲ್ಲ ಅವರನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡಿಬೋದಾಗಿತ್ತಲ್ಲ. ಪಡೆದ್ನ? ಇಲ್ಲ. ಮತ್ತೆ ಯಾರನ್ನು ಕುರಿತು ತಪಸ್ಸು ಮಾಡಿದ? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಯಾಕೆ? ಬ್ರಹ್ಮದೇವರಿಗೆ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ.
ಅವನು ಏನು ಕೇಳ್ತಾನೋ ಅದನ್ನೆಲ್ಲ ಓಂ ಅಂತ ಹೇಳಿ ಕೊಡಲಿಕ್ಕೆ ಸಾಮರ್ಥ್ಯ ಇದೆ ಅವರಿಗೆ. ಹಾಗಾಗಿ ಆದರೂ ತಪಸ್ಸು ಮಾತ್ರ ಮಾಡಿದ್ದಾನೆ, ಬಿಟ್ಟಿಲ್ಲ. ತಪಸ್ಸು ಮಾಡಿದರೆ ಎಂಥವರಿಗಾದರೂ ವರ ಕೊಡಲೇಬೇಕು, ಯಾರಾದರೂ ಕೊಡಲೇಬೇಕು. ಒಂದೆರಡು ದಿವಸ ಬಚ್ಚಿಟ್ಕೊಂಡ ಅವ್ರು ತಪಸ್ಸು ಮಾಡ್ತಿದ್ದಾನೆ ಕೊಡಬಾರದು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಅವನಿಗೆ. ಮುಂದೆ ಬರ್ತದೆ ಕಥೆಯಲ್ಲಿ, ಜಟಾಧೀದಿತಿಭಿಃ ರೇಜೆ ಸಂವರ್ತಕ ಇವಾಂಶುಭಿಃ ತಸ್ಮಿನ್ ತಪ್ಯಮಾನೆ ದೇವಾ ಸ್ಥಾನಾನಿ ಭೇಜಿರೆ. ಎಲ್ಲರಿಗೂ ಗಾಬರಿಯಾಗಿದೆ, ನಮ್ಮ ಸ್ಥಾನ ಏನಾಗ್ತದೋ ಇನ್ಮೇಲೆ. ತಸ್ಯ ಮೂರ್ಧ ಸಮದ್ಭೂತಃ, ಅವನ ಮೇಲೆ ಹುತ್ತು ಬೆಳೀತಾ ಇದೆ, ಹುತ್ತಿನ ಮೇಲೆ ಗಿಡಗಳು ಬೆಳೀತಾ ಇವೆ. ಸ್ವಧೂಮಃ ಅಗ್ನಿ ತಪೋಮಯಾಃ, ಬೆಂಕಿ ಹತ್ತಿದಾಗ ಏನು ವಾಸನೆ ಬರಬೇಕೋ, ಏನು ಧೂಮದ ಹೊಗೆಯ ವಾಸನೆ ಬರಬೇಕು, ಹಾಗೆ ಇವನು ತಪಸ್ಸಿನ ಪ್ರಭಾವದಿಂದ ಎಲ್ಲ ಕಡೆಗೆ ಆ ತಪಸ್ಸಿನ ಪರಿಣಾಮ ಹರಡ್ತಾ ಇದೆ ಅಂತೆ. ಹೇಗೆ ಧ್ರುವರಾಜ ತಪಸ್ಸನ್ನು ಮಾಡಿದ್ದಕ್ಕೆ ಘೋರವಾದ ತಪಸ್ಸು 6ನೇ ತಿಂಗಳು ಎಲ್ಲ ಜಗತ್ತಿನಲ್ಲಿ ಶ್ವಾಸ ನಿರೋಧವಾಯಿತು ಅಂತೆ. ಉಸಿರಾಟ ಆಡುವುದಕ್ಕೆ ಬಹಳ ತೊಂದರೆ ಆಯಿತು ಎಲ್ಲರಿಗೆ. ಅದಕ್ಕಾಗಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿ ದೇವರನ್ನು ಕರೆದು ಅವರಿಗೆ ವರವನ್ನು ಕೊಡುವ ಪ್ರಸಂಗ ಬಂತು. ಹಾಗೆ ಇವನು ಕೂಡ ಭಯಾನಕ ತಿರ್ಯ ಗೂರ್ಧ್ವ ಮದೋ ಲೋಕ ಯಾತನಾ ಪರಿನಿಷ್ಠಿತ ಚಕ್ಷುರು ತೇನ ತಪ್ತ ದಿವಂ ತ್ಯಕ್ತ ಬ್ರಹ್ಮಲೋಕಂ ಯಯುಸ್ಸುರಾಹ. ಏನೋ ಮುಂದೆ ಅನಾಹುತ ಕಾಯ್ದಿದೆ. ಈ ದುಷ್ಟನಾದ ಹಿರಣ್ಯಕಶಿಪು ಇಷ್ಟು ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ದೊಡ್ಡದಾದ ವರವನ್ನೇ ಕೇಳವನಿದ್ದಾನೆ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಹಾಗಾಗಿ ಬ್ರಹ್ಮದೇವರಿಗೆ ಹೋಗಿ ನಾವು ಅವನು ಏನು ಕೇಳ್ತಾನಲ್ಲ ಅದನ್ನು ಕೊಡಬೇಡ್ರಿ ಅಂತ ಹೇಳೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ತೇನ ತಪ್ತಾದಿವಂ ತ್ಯಕ್ತ್ವಾ ಬ್ರಹ್ಮ ಲೋಕಂ ಯಯುಸ್ಸುರಾಹ ಧಾತ್ರೆ ವಿಜ್ಞಾಪಯಾಂ ಆಸುಹು ದೇವದೇವ ಜಗತ್ಪತೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನಿಮ್ಮನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ, ನೀವು ಸಂತೋಷಪಟ್ಟು ವರವನ್ನು ಕೊಟ್ಬಿಟ್ರಿ ಅಂದರೆ ನಾವು ಸಾಯ್ತೇವೆ. ಹಾಗಾಗಿ ನೀವು ವರವನ್ನು ಸರ್ವಥಾ ಕೊಡಬೇಡ್ರಿ. ದೈತ್ಯೇಂದ್ರ ತಪಸಾ ತಪ್ತ ದಿವಿ ಸ್ಥಾತುಂ ಚ ಶಕ್ರುಮಃ ತಸ್ಯ ಚೋಪಶನಂ ಭೂಮನ್ ವಿದೇಹ ಇತಿ ಮತ್ಸದೆ. ಅವನ ಪಕ್ಷದವರೆಲ್ಲ ಹೇಳ್ತಾರೆ ಹಿರಣ್ಯಕಶಿಪುನಿಗೆ, ನೀನು ತಪಸ್ಸು ಮಾಡ್ತಾ ಇದ್ದೀಪ, ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಿ? ದೇವತೆಗಳನ್ನು ಕುರಿತು. ಆ ದೇವತೆಗಳು ಯಾರು? ಬ್ರಹ್ಮದೇವರು. ಆ ಬ್ರಹ್ಮದೇವರನ್ನು ಕುರಿತು ನೀನು ತಪಸ್ಸು ಮಾಡಿದರೆ ನೀನು ವಿರುದ್ಧ ಪಾರ್ಟಿ ಹೋದವಲ್ಲೋ. ನೀನು ದೈತ್ಯ, ಅವರು ದೇವತೆಗಳು. ನೀನು ಅಸುರ, ಅವರು ಸುರರು. ಸುರರಾದವರು ನನಗೆ ಆಪತ್ತು ಬರ್ತದೆ ಅಂತ ಅವ್ರಿಗೆ ಗೊತ್ತಿದೆ. ನಿನಗೆ ವರ ಕೊಡೋದ್ರಿಂದ ಅವರಿಗೆ ಆಪತ್ತು ಇದೆ ಅಂತ ಗೊತ್ತಿದ್ದು ಯಾಕೆ ನಿನಗೆ ವರ ಕೊಡಬೇಕು ಅವರು? ಹಾಗಾಗಿ ವರ ಕೊಡುವುದಿಲ್ಲ ಅವರು. ಹಾಗಾಗಿ ನೀನು ತಪಸ್ಸು ಮಾಡಬೇಡ, ನಾವೇನು ಮಾಡಬೇಕಾದದ್ದು ಮಾಡೋಣ ಅಂತ ಹೇಳಿದರೆ ಅವನು ಸರ್ವಥಾ ಕೇಳಲಿಲ್ಲ. ಹಾಗೆಲ್ಲ ಇಲ್ಲ. ತಪಸ್ಸು ಮಾಡಿದರೆ ಯಾರಾದರೂ ವರ ಕೊಡಲಿಕ್ಕೇ ಬೇಕು. ಯಾರಾದರೂ ಕೊಡಲಿಲ್ಲ, ನಮ್ಮ ಪಕ್ಷದವರು ಇದ್ದಾರೆ ಅಂತ ಹೇಳಿ ತಪಸ್ಸು ಮಾಡಿದ್ದಕ್ಕೆ ವರವನ್ನು ಕೊಡಲಿಲ್ಲ ಅಂತ ಆದರೆ ನಾನು ಹೀಗೇ ಸಾಯ್ತೇನೆ ಹೊರತು ನಾನು ತಪಸ್ಸು ಮಾಡುವುದು ಬಿಡುವುದಿಲ್ಲ. ಈ ನಿಷ್ಠೆ ಬೇಕು ನಮಗೆ. ನಾವು 1 ವಾರ, 1 ತಿಂಗಳು, 1 ವರ್ಷ ಇಷ್ಟೇ ಮಾಡ್ತೇವೆ, ನಮಗೆ ಫಲ ಸಿಗಲಿಲ್ಲ ಅಂತ ಹೇಳಿ ನಾವು ಬೇಸತ್ತು ಹೇಳಿದವರಿಗೆ, ಹೇಳಿಸ್ಕೊಂಡವರಿಗೆ, ಇದ್ದವರಿಗೆ ಎಲ್ಲರಿಗೂ ಬೈದು, ನೀವು ಯಾರು ಮಾಡಬೇಡ್ರಿ ಇಂಥದ್ದು, ಸುಳ್ಳೆ ಟೈಮ್ ವೇಸ್ಟ್ ಮಾಡ್ಕೋತೀರಿ, ಹಣ ಖರ್ಚು ಮಾಡ್ತೀರಿ, ಆ ಹೋಮ್ ಅಂತಾರೆ, ಈ ಹೋಮ್ ಅಂತಾರೆ, ಸುಳ್ಳೆ ಖರ್ಚಾಗ್ತದೆ, ಏನು ಬರುವುದಿಲ್ಲ ಹೋಗುವುದಿಲ್ಲ ಅಂತ ಹೇಳಿ ಹೇಳಿದವರನ್ನ, ಮಾಡಿದವರನ್ನ, ಮಾಡಿಸಿದವರನ್ನ, ಅನ್ಸ್ಕೊಂಡವ್ರನ್ನ ಎಲ್ಲರನ್ನು ಬೈದು ನಾವು ಫಲ ಸಿಗಲಿಲ್ಲ ಅಂತ ಹೇಳಿ ವೇದ ಪ್ರಮಾಣ, ಗುರುಗಳಿಲ್ಲ, ದೇವತೆಗಳಿಲ್ಲ ಅಂತ ಹೇಳಿ ನಮಗೆ ಆ ಬುದ್ಧಿ ಕೆಲವೊಮ್ಮೆ ಬರುವ ಪ್ರಸಂಗ ಬರ್ತದೆ. ಹಾಗೆ ಬರಬಾರದು ಅಂತ ಹೇಳ್ತದೆ ಶಾಸ್ತ್ರ. ಎಲ್ಲಿವರೆಗೆ ಸಾಧನ ಮಾಡಬೇಕು ಅಂದರೆ ಫಲ ಸಿಗುವವರೆಗೂ ಸಾಧನ ಮಾಡ್ತಾನೆ ಇರಬೇಕು. ಅದಕ್ಕೆ ದೃಷ್ಟಾಂತ ಹಿರಣ್ಯಕಶಿಪು. ಅವನು ಮಾಡಿದಷ್ಟು 16,000 ವರ್ಷಗಳ ನಾವು ತಪಸ್ಸು ಮಾಡಿಲ್ಲ. ಅದಿತಿ ಕಶ್ಯಪರು ಮಾಡಿದಂತೆ 12 ವರ್ಷಗಳ ಕಾಲ ತಪಸ್ಸು ಮಾಡಿಲ್ಲ ಸಂತಾನಕ್ಕಾಗಿ. ಯಾರವರು? ಕರ್ದಮ ಪ್ರಜಾಪತಿಗಳಂತೆ 1000 ವರ್ಷಗಳ ಕಾಲ ನಾವು ತಪಸ್ಸು ಮಾಡಿ ಹೆಂಡತಿಯನ್ನು ಪಡೆದಿಲ್ಲ. ನಾವು ಮಾಡಿದ ತಪಸ್ಸು ಏನು ಹಿಂದಿನ ಜನ್ಮದಲ್ಲಿ ಇದೆಯೋ ಅದಕ್ಕೆ ಅನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾನೆ ಭಗವಂತ. 1000 ವರ್ಷಗಳ ಕಾಲ ಅದೇ ಜನ್ಮದಲ್ಲಿ ಮಾಡುವ ಯೋಗ್ಯತೆ ನಮ್ಮದಲ್ಲ. ಆದರೆ ತಪಸ್ಸು ಮಾತ್ರ ಮಾಡಬೇಕು. ಅದನ್ನು ಹಿರಣ್ಯಕಶಿಪು ತೋರಿಸ್ತಾನೆ. ಬೇಕಾದ್ದಾಗಲಿ ನಾನು ತಪಸ್ಸು ಮಾಡ್ತೇನೆ, ಎಷ್ಟಾದರೂ ಹೊತ್ತಾಗಲಿ, ಎಷ್ಟಾದರೂ ದಿನ ಆಗಲಿ. ಆತ್ಮ ನಿತ್ಯ ಹೌದೋ ಅಲ್ಲೋ? ನಿತ್ಯ. ಕಾಲ ನಿತ್ಯ ಹೌದೋ ಅಲ್ಲೋ? ಅದನ್ನಂತೂ ಯಾರು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನನ್ನ ದೇಹ ಹೋಗ್ತದೆ, ಹೋಗಲಿ. ನಮ್ಮ ತಮ್ಮ ಸತ್ತಿದ್ದಾನೆ, ನಾನು ಸಾಯ್ತೇನೆ. ಮುಂದಿನ ಜನ್ಮದಲ್ಲಿ ಮತ್ತೆ ಹುಡ್ತೇನೆ, ಮತ್ತೆ ತಪಸ್ಸು ಮಾಡ್ತೇನೆ. ಅವನಿಗೆ ಎಷ್ಟು ನಿಷ್ಠೆ ಇದೆ, ಎಷ್ಟು ಛಲ ಇದೆ ನೋಡ್ರಿ. ಏನು ಛಲ ಇದೆ? ದೇವರನ್ನು ಕೊಲ್ಲಬೇಕು ನಾನು. ದುಷ್ಟತಾದಲ್ಲಿ, ಕೆಟ್ಟ ಕರ್ಮಗಳಲ್ಲಿ ಮನುಷ್ಯನಿಗೆ ಛಲ ಬರ್ತದೆ. ಬೇಕಾದಾದರೂ ನಾನು ಇವತ್ತು ತಿಂದೇ ತೀರ್ತೀನಿ,
ನಿಮಗೋಯ್ತು. ಬೇಕಾದಾದರೂ ನಾನು ಆ ಕೆಲಸ ಮಾಡೇ ತೀರ್ತೀನಿ ಅಂತ ಮನುಷ್ಯನಿಗೆ ಛಲ ಬರ್ತದೆ. ಮಾಡಬೇಡ ಮಾಡಬೇಡ ಅಂತ 10 ಮಂದಿ ಹೇಳಿದ್ದಾರಲ್ಲ, ಹಾಗಾದ್ರೆ ಅದು ಮಾಡುವುದೇ. ಮಾಡು ಅಂತ ಒಳ್ಳೇದು ಹೇಳಿದರೆ ಮಾಡ್ಲಿಕ್ಕೆ ತಯಾರಾಗಲ್ಲ ಮನುಷ್ಯ. ಒಳ್ಳೇದರಲ್ಲಿ ದೀಕ್ಷಾ ಬರೋದು ಬಹಳ ಕಠಿಣ ಇದೆ. ಒಳ್ಳೇದು ಏನಂತಾರೆ, ನಾನು ಯಾವಾಗಲೂ ಉದಾಹರಣೆ ಕೊಡ್ತಿರ್ತೀನಿ. ಬೇಕಾದಷ್ಟು ಸಾಮಗ್ರಿಗಳನ್ನು ಹಾಕಿ 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 ಭಾರಿ ಒಂದು ಪಾಯಸ ತಯಾರು ಮಾಡಿರ್ತಾರೆ. ಎಷ್ಟು ಹೊತ್ತು ಮಾಡಿರ್ತಾರೆ, ಎಷ್ಟು ಜನ ಕೂತು ಮಾಡಿರ್ತಾರೆ. ಒಂದು 10,000 ಲೀಟರ್ ಹಾಲು ತೊಗೊಂಡು 10,000 ಜನಕ್ಕೆ ಪಾಯಸ ಮಾಡಿದ್ದಾರೆ. ಅದನ್ನು ಕೆಡಿಸೋದು ಎಷ್ಟೊತ್ತಿದೆ ಹೇಳ್ರಿ ನೋಡೋಣ. 1 ನಿಮಿಷನೂ ಹಿಡಿಯೋಂಗಿಲ್ಲ, ಕೆಟ್ಟೇ ಹೋಗ್ಬಿಡುತ್ತೆ. ಹಾಗಾಗಿ ಒಳ್ಳೇದು ಮಾಡಿ, ತಪಸ್ಸು ಮಾಡಿ, ಅದನ್ನು ಶೇಖರಣೆ ಮಾಡಿ, ಸಂಗ್ರಹ ಮಾಡಿ ನಾವು ಫಲ ಪಡೆಯೋದೇನಿದೆ ನೋಡ್ರಿ, ಅದಕ್ಕೆ ಬಹಳ ದಿನ ಬೇಕು. ಕೆಟ್ಟದ್ದನ್ನು ಮಾಡಿ ಅದನ್ನು ಕೆಡಿಸೋದಕ್ಕೆ ಬಹಳ ದಿನ ಬೇಕಾಗಿಲ್ಲ, ನಿಮಿಷಗಳಲ್ಲಿ ಸಾಕಾಗಿ ಹೋಗ್ತದೆ. ಹಾಗಾಗಿ ಉಳಿಸಿಕೊಳ್ಳುವುದು ಬಹಳ ಕಠಿಣ, ಕೆಡಿಸಿಕೊಳ್ಳುವುದು ಬಹಳ ಸುಲಭ. ಇವನು ಹಿರಣ್ಯಕಶಿಪು ಮಾಡುವ ರೀತಿ ಒಳ್ಳೆಯದಿದೆ, ಉದ್ದೇಶ ದುರುದ್ದೇಶ ಇದೆ, ಆಲೋಚನೆ ಕೆಟ್ಟದ್ದಿದೆ, ಆದರೆ ಮಾಡೋ ರೀತಿ ಮಾತ್ರ ಒಳ್ಳೆಯದಿದೆ. ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡ್ತಾ ಇದ್ದಾನೆ, ಸಾಧಾರಣವಾದ ತಪಸ್ಸಲ್ಲದು. ಹಾಗಾಗಿ ದೇವತೆಗಳಿಗೆ ಗಾಬರಿಗೊಂಡು ದೇವತೆಗಳು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ತಸ್ಯಾಯಂ ಖಿಲ ಸಂಕಲ್ಪಶ್ಚರತೋ ದುಶ್ಚರಂ ತಪಃ. ನೋಡ್ರಿ, ಅವ ಅತ್ಯಂತ ಅಸಾಧ್ಯವಾದ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಶ್ರೂಯತಾಂ ಕಿಂ ನ ವಿದಿತಸ್ತವಾಪಿ ವಿನಿವೇದಿತಃ ಸೃಷ್ಟಾಚರಾಚರಂ ಇದಂ ತಪೋ ಯೋಗ ಸಮಾಧಿನ. ತಪಸ್ಸು, ಯೋಗ, ಸಮಾಧಿ ಅಂತ 3 ಇವೆ. ವಿದ್ಯಾ, ತಪೋ, ಯೋಗ, ಸಮಾಧಿ ಭಾಜಾಮ್ ಅಂತ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಬರುತ್ತದೆ. ತಪಸ್ಸು ಅಂತನ್ನೋದು ಬಹಳ ಸರಳವಾದ ವಸ್ತು ಅಲ್ಲ. ಯಾವುದೇ ಇರಲಿ, ವಿದ್ಯಾ ಅಧ್ಯಯನ ಎಂಬ ತಪಸ್ಸು ಇರಬಹುದು, ದಾನ ಎಂಬ ತಪಸ್ಸು ಇರಬಹುದು, ಅಥವಾ ಇಂದ್ರಿಯ ನಿಗ್ರಹ ಎಂಬ ತಪಸ್ಸು ಇರಬಹುದು. ನಮಗೆಲ್ಲ ಶ್ರವಣದಲ್ಲಿ ಯಾಕೆ ಅಷ್ಟು ದೀಕ್ಷೆ ಬರುವುದಿಲ್ಲ, ಸತ್ಕರ್ಮದಲ್ಲಿ ಯಾಕೆ ಅಷ್ಟು ದೀಕ್ಷೆ ಬರುವುದಿಲ್ಲ? 10 ಬಾರಿ ನಾವು ಹೇಳಿಸ್ಕೊಳ್ತೇವೆ, 10 ಬಾರಿ ನಾವು ಕೇಳಿ ಹೇಳಿಸ್ಕೊಂಡರೂ ಅದರಲ್ಲಿ ಆಸಕ್ತಿ ಬರಲ್ಲ. ಯಾಕೆ ಅಂತಂದರೆ ಶಾಸ್ತ್ರ ಹೇಳ್ತದೆ, ನಾವು ಎಷ್ಟು ಅಧಿಕಾರವನ್ನು ಪಡೆದಿರ್ತೇವೋ ಅಷ್ಟೇ ಅಧಿಕಾರ ನಮಗೆ ಸಿಗ್ತದೆ. ಶಮ, ದಮ, ತಿತಿಕ್ಷ, ಉಪರತಿ ಅಂತ 4 ಗುಣಗಳಿವೆ. ಅಧಿಕಾರಿಯಾದವನಿಗೆ ಈ 4 ಗುಣಗಳು ಯಾವಾಗಲೂ ಜಾಗರೂಕವಾಗಿರಬೇಕಂತೆ. ದೇವರಲ್ಲೇನೆ ಸದಾಕಾಲ ಬುದ್ಧಿ ಇದ್ದವನಿಗೆ ಹೇಳೋ ಕಾರಣ ಇಲ್ಲ. ಒಂದೇ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಆಚಾರ ಬರೋಕ್ಕಿಂತ ಮುಂಚೆ ಬಂದು ಕೂತ್ಬಿಟ್ಟಿರ್ತಾನ, ಯಾವಾಗ ಬರ್ತಾನಂತ ಹೇಳಿ. ಯಾವಾಗ ಅವರು ಪ್ರವಚನ ಶುರು ಮಾಡ್ತಾರೆ, ಎಷ್ಟೊತ್ತು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅಂತ ಹೇಳಿ ಆ ಪ್ರವಚನದಿಂದ ಅವನಿಗೆ ಕೇಳಿದಷ್ಟು ಭಕ್ತಿ ಬರ್ತಾ ಹೋಗ್ತದೆ. ಯಾಕೆ ಅಂದರೆ ಸದಾಕಾಲ ದೇವರನ್ನು ಸ್ಮರಣೆ ಮಾಡಿದ್ದಾನೆ, ದೇವರನ್ನೇ ತುಂಬಿಕೊಂಡಿದ್ದಾನೆ. ಇದಕ್ಕೆ ಶಮ ಅಂತ ಕರೀತಾರೆ. ಭಗವನ್ನಿಷ್ಠಾ ಬುದ್ಧಿ. ನಮಗೆ ಕೆಲವರಿಗೆಲ್ಲ ಹೆಂಡತಿಯಲ್ಲಿ ಬುದ್ಧಿ ಇರ್ತದೆ, ಕೆಲವರಿಗೆ ಐಶ್ವರ್ಯದಲ್ಲಿ ಬುದ್ಧಿ ಇರ್ತದೆ, ಕೆಲವರಿಗೆ ಕೀರ್ತಿಯಲ್ಲಿ ಬುದ್ಧಿ ಇರ್ತದೆ, ಕೆಲವರಿಗೆ ಅಧಿಕಾರದಲ್ಲಿ ಬುದ್ಧಿ ಇರ್ತದೆ. ಸದಾಕಾಲ ನನಗೆ ಇದು ಮಾಡಿದರೆ ಏನು ಹೆಸರು ಬರ್ತದೆ, ಯಾವ ಫೋಟೋ ಹಾಕಿ ಬರ್ತದೆ, ನನಗೇನು ಕೀರ್ತಿ ಸಿಗ್ತದೆ, ಯಾರು ನನ್ನ ಜೈ ಜೈಕಾರ ಹಾಕ್ತಾರೆ, ಇದರಲ್ಲೇ ಬುದ್ಧಿ ಇರ್ತದೆ. ಕೆಲವರಿಗೆ ಹೆಂಡತಿಯನ್ನು ಸಂತೋಷಪಡಿಸಬೇಕು ಅಂತ ಬುದ್ಧಿ ಇರ್ತದೆ. ಕೆಲವರಿಗೆ ಮಕ್ಕಳ ಮೇಲೆ ಪ್ರೀತಿಯಿಂದ ಮಕ್ಕಳಿಗೆ ಏನು ತಂದು ಕೊಟ್ಟರೆ ಅವರು ಖುಷಿ ಪಡ್ತಾರೆ ಅಂತ ಇರ್ತದೆ. ನನ್ನ ಸಲುವಾಗಿ ನಾನು ಏನು ಮಾಡ್ಕೋಬೇಕು, ಹಣವನ್ನು ಹೆಂಗೆ ಸಂಗ್ರಹ ಮಾಡ್ಕೋಬೇಕು, ಮನೆಯನ್ನು ಹೇಗೆ ಕಟ್ಟಬೇಕು, ಮನೆಯಲ್ಲಿ ಯಾವ ಕೆಲ್ಲ ಹಾಕಬೇಕು, ಯಾವ ಪೈಪ್ ಹಾಕಬೇಕು, ಯಾವ ನಳ ಹಾಕಬೇಕು, ಎಂಥ ಪೇಂಟ್ ಹೊಡಿಸ್ಬೇಕು, ಇದರಲ್ಲೇ ಬುದ್ಧಿ ಇರ್ತದೆ. ಇಡೀ ಮನೆ ಕಟ್ಟುವವರೆಗೆ 1 ವರ್ಷನೋ 2 ವರ್ಷ ಅದರಲ್ಲೇ ತನ್ಮಯನಾಗಿರ್ತಾನೆ. ಹಾಗೆ ಆ ಜನ್ಮ, ಆ ಜೀವನಾಂತವಾಗಿ ದೇವರಲ್ಲಿ ಬುದ್ಧಿ ಇರಬೇಕಂತೆ. ಅಂಥವನಿಗೆ ದೇವರು ಪುರಾಣ, ಶಾಸ್ತ್ರ, ಪ್ರವಚನ, ಪಾಠ ಅಂದರೆ ಓಡಿ ಬರ್ತಾನೆ. ಎಷ್ಟು ಬುದ್ಧಿ ನಾವು ಇಡ್ತೇವಲ್ಲ ಅಷ್ಟು ನಮಗೆ ಅದರಲ್ಲಿ ದೀಕ್ಷಾ ಹುಡುತ್ತದೆ. ಹಾಗಾಗಿ ಮೊದಲನೇದ್ದು ಶಮ. ಇನ್ನು ದಮ, ಇಂದ್ರಿಯ ನಿಗ್ರಹ. ನಾನು ನಿನ್ನೆ ಹೇಳಿದೆ, ಇಂದ್ರಿಯ ನಿಗ್ರಹ ಅಂತಂದರೆ ಎಲ್ಲ ರೀತಿಯಿಂದ ಇಂದ್ರಿಯ ನಿಗ್ರಹ ಇರಬೇಕು ಮನುಷ್ಯನಿಗೆ. ಸಾಧನಕ್ಕೆ ಪ್ರತಿಕೂಲವಾದ ಯಾವ್ಯಾವ ಇಂದ್ರಿಯಕ್ಕೆ ವಿರೋಧಿಗಳ ಇವೆಯಲ್ಲ ಅದನ್ನೆಲ್ಲ ಗಮನಿಸಬೇಕು. ಭಾಳ ಊಟ ಮಾಡಬಾರದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಭಾಳ ಊಟ ಮಾಡಿದರೆ ನಿದ್ದೆ ಬರುತ್ತದೆ, ನಿದ್ದೆ ಬಂದರೆ ಅಧ್ಯಯನಕ್ಕೆ ತೊಂದರೆ, ತಪಸ್ಸಿಗೆ ತೊಂದರೆ, ಜಪಕ್ಕೆ ತೊಂದರೆ, ಸಾಧನಕ್ಕೆ ತೊಂದರೆ. ಅದೆಲ್ಲ ಆಗುವುದಿಲ್ಲ ಊಟ ಭಾಳ ಮಾಡಿದರೆ, ಮಲ್ಕೊಳ್ಳೋದಾಗ್ತದೆ. ಹಾಗಾಗಿ ಊಟ ಭಾಳ ಮಾಡಬಾರ್ದು, ಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು. ಅಲ್ಲಿಂದ ಇಂದ್ರಿಯಗಳಿಗೆ ನಿಗ್ರಹ. ಯಾರಿಗೆ ತಿನ್ಬೇಕು ಅನ್ಸೋದಿಲ್ಲರಿ, ಯಾರಿಗೆ ನೋಡ್ಬೇಕು ಅನ್ಸಂಗಿಲ್ಲ, ಯಾರಿಗೆ ಕೇಳಬೇಕು ಅನ್ಸಂಗಿಲ್ಲ, ಯಾರಿಗೆ ಯಾವುದನ್ನು ಮಾಡಬಾರ್ದು ಅನ್ಸಂಗಿಲ್ಲ. ಯಾವ ಇಂದ್ರಿಯಗಳಿಂದ ಎಲ್ಲನೂ ಮಾಡ್ಬೇಕು ಅನ್ನಿಸ್ತದೆ. ಆದರೆ ತಾನು ಇಂದ್ರಿಯ ಹತೋಟಿಯಲ್ಲಿ ಹಿತವಾಗಿ ಹಿಡ್ಕೊಳ್ಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು.
ಮಾಡಿದರೆ ಸಾಧನದಲ್ಲಿ ಆಸಕ್ತಿ ಬರ್ತದೆ. ಈಗ ಅನೇಕ ನೀವು ಪ್ರತಿನಿತ್ಯ ಈ ಸಮಯದಲ್ಲಿ ಯಾವುದೋ ಕೆಲಸದಲ್ಲಿ ಭಾಗವಹಿಸ್ತಿರ್ಬೋದು, ಅಥವಾ ಸೀರಿಯಲ್ಲು ಟಿ ವಿಗಳನ್ನು ನೋಡ್ತಿರ್ಬೋದು. ಅದನ್ನೆಲ್ಲ ಬಿಟ್ಟು ಬಂದಿರೋ ಇಲ್ಲ? ಈಗ ಇದೇ ಇಂದ್ರಿಯ ನಿಗ್ರಹ. ಈ ಇಂದ್ರಿಯ ನಿಗ್ರಹ ಕೇವಲ 1 ತಾಸು 2 ತಾಸು ಇದ್ದರೆ ನಡೆಯುವುದಿಲ್ಲ. ಅಷ್ಟು ಇಡೀ ದಿವಸ ನಮಗೆ ಮಾಡಲಿಕ್ಕೂ ಆಗೋದಿಲ್ಲಲ್ಲ. ಹೆಚ್ಚು ಮಾಡ್ತಾ ಹೋಗಬೇಕು. ಇವತ್ತು 1 ತಾಸು ಮಾಡಿದ್ದೇವೆ, ನಾಳೆ ಆಗಲಿಲ್ಲ ಅಂದರೆ ಬಿಟ್ಬಿಡೋಣ, ನಾಡ್ದು ಮತ್ತೆ ಅದನ್ನು ಶುರು ಮಾಡಬೇಕು. ಹೀಗೆ ಮಾಡಬೇಕಂತ ಇಂದ್ರಿಯ ನಿಗ್ರಹ. ದೇವರಲ್ಲಿ ಹೆಚ್ಚು, ದೇವರ ಮನೆಗೆ ಕೊಡಬೇಕು, ದೇವರ ಹತ್ರನೇ ಹೆಚ್ಚು ಕೊಡಬೇಕು. ದೇವರ ಪುರಾಣ, ದೇವರ ಚರಿತ್ರೆ, ದೇವರ ಕಥೆಗಳನ್ನು, ದೇವರಲ್ಲಿ ಭಕ್ತಿಯನ್ನು ಬರುವ ತತ್ವಗಳನ್ನು ಹೇಳುವ ದೊಡ್ಡವರು, ಹಿರಿಯರು, ಗುರುಗಳು ಯಾರು ಸಿಗ್ತಾರಲ್ಲ ಅವ್ರ ಹತ್ರ ಹೋಗಿ ಕೂತು ಕೇಳಬೇಕಂತ. ಕೇಳಿದರೆ ನಮಗೆ ಇಂದ್ರಿಯ ನಿಗ್ರಹವಾಗ್ತದೆ. ಎಷ್ಟು ಜನ ಮಾಡಿಕೊಂಡವರು ಇಲ್ಲಿ ಹೇಳ್ರಿ ನೋಡೋಣ. ತಿನ್ನುವುದಿಲ್ಲ ಅಂದರೆ ಆ ಪದಾರ್ಥ ತಿನ್ನುವುದಿಲ್ಲ ಅವರು, ಆ ಪದಾರ್ಥ ನೋಡೋದಿಲ್ಲ ಅಂದ್ರೆ ನೋಡೋದಿಲ್ಲ, ಅಲ್ಲಿ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ. ನಾವು ಬೇಕಾದಷ್ಟೆಲ್ಲ ಹಠ ಮಾಡಿರ್ತೇವೆ. ಆ ಹಠ ಸಾಧನದಲ್ಲಿ, ದೇವರ ವಿರುದ್ಧವಾದ ಕರ್ಮಗಳಲ್ಲಿ ಆ ಹಠವನ್ನು ನಾವು ಚಲಾಯಿಸಿದರೆ, ನಿಭಾಯಿಸಿದರೆ ನಮ್ಮ ಸಾಧನ, ದೇವರಲ್ಲಿ ಸಾಧನೆ ಹೆಚ್ಚಾಗ್ತದೆ. ಇದು ಇಂದ್ರಿಯ ನಿಗ್ರಹದಿಂದ ಆಗುವ ಕೆಲಸ. ಬಹಳ ಇದೆ. ಇನ್ನು ಉಪರತಿ ಅಂದರೆ ಏನು? ಭಗವತ್ ಸಾಮೀಪ್ಯ. ಸ್ವಾಮಿಗಳು, ಗುರುಗಳು, ದೊಡ್ಡವರು ಬಂದಿದ್ದಾಗ ಅವ್ರು ಬಂದಿರ್ತಾರೆ ತಮಸ್ತಾವಲ್ಲಂತ ದೂರ ಇರಬಾರ್ದು ನಾವು. ಅವ್ರು ಏನು ಮಾತಾಡ್ತಿರ್ತಾರೆ, ಏನಾದರೂ ಒಳ್ಳೆಯದೇ ಮಾತನಾಡ್ತಿರ್ತಾರೆ, ಅವರಂತೂ ಕೆಟ್ಟದ್ದು ಮಾತಾಡೋದಿಲ್ಲ. ಅವ್ರ ಹತ್ರ ಹೋಗ್ಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಬೇಕು, ಗಮನ ಕೊಟ್ಟು ಕೇಳಬೇಕು. ಪ್ರವಚನ, ದೊಡ್ಡವರು ಗುರುಗಳು ಬಂದಾಗ ಪ್ರವಚನ ಏನೋ ಒಂದು ಹೇಳ್ತಾ ಇದ್ದಾರೆ, ಭಗವತ್ ಸಮೀಪದಲ್ಲಿರಬೇಕು. ಸಾಮೀಪ್ಯದಲ್ಲಿ ಇದೇ ಸಜ್ಜನ ಸಂಘ ಅಂತ ಕರೀತಾರೆ. ಹೋಗಿ ಮನುಷ್ಯನಿಗೆ ಪರಿಣಾಮ ಆಗ್ತದೆ. ಒಮ್ಮೆ ಆಗೋದಿಲ್ಲ, 2 ಬಾರಿ ಆಗೋದಿಲ್ಲ, 4-6 ಬಾರಿ ಆದಾಗ ಪರಿಣಾಮ ಆಗಲಿಕ್ಕೇ ಬೇಕು. ಅವನು ಸಜ್ಜನಾಗಿದ್ದರೆ ಪರಿಣಾಮ ಆಗಲಿಕ್ಕೇ ಬೇಕು. ಇಲ್ಲದೇ ಇದ್ದರೆ ಆ ಸದ್ಗುಣ ಅವನಿಗೆ ಅದು ಒಳಗಿಂದ ಪ್ರೇರಣೆ ಮಾಡಿ ಅವನನ್ನು ಎಳೆದುಕೊಂಡು ಬರೋದೇ ಇಲ್ಲ. ಬಂದಿದೆ ಅಂತಂದ್ರೆ ನಿಶ್ಚಿತವಾಗಿ ಅವನನ್ನು ಪರಿಣಾಮ ಮಾಡಲಿಕ್ಕೆ ಬೇಕು, ಮಾಡ್ತದೆ. 10 ಬಾರಿ ಆದಾಗ ಹಾಗೇ ಆಗ್ತದೆ. ಯಾವ ಕೆಲಸವು ಒಮ್ಮೆ ಆದರೆ ಆಗ್ತದ? ಆಗೋದಿಲ್ಲ. ನಾನು ಅನೇಕ ಬಾರಿ ವಿಚಾರ ಮಾಡಿರ್ತೇನೆ. ನಳ ಇಟ್ಟಿರ್ತೀವಿ, ನಳ, ಆ ನಳದ ಒಂದು ಯಾವುದೋ ಹನಿ ಟಕ ಟಕ ಬೀಳ್ತಾ ಇರ್ತದೆ. ಬಿದ್ದ ಜಾಗ ನೋಡ್ರಿ, ಅಲ್ಲಿ ಒಂದು ಏನಂತಾರೆ ಹೆಬ್ಬಟ್ಟಿನಷ್ಟು ಒಳಗೆ ತೂತಾಗಿರ್ತದೆ. ನೀರಿಗೆ ಕಲ್ಲನ್ನು ತೂತು ಮಾಡುವ ಸಾಮರ್ಥ್ಯ ಇದೆ. ನೀರು ಬಿದ್ದು ಏನು ಸತತವಾಗಿ ಧಾರಾಕಾರ ಬೀಳಂಗಿಲ್ಲದು, ಯಾವಾಗೋ ಬೀಳ್ತಾ ಇರ್ತದೆ, ಲೀಕ್ ಆಗಿರ್ತದೆ, ಸಣ್ಣಕ್ಕೆ ಬೀಳುತ್ತಿರ್ತದೆ. ಅದನ್ನು ಏನು ಹೇಳಲಿಕ್ಕೆ ಬಂದೆ ಅಂದರೆ ಸಾತತ್ಯ. ಆ ಸತತವಾಗಿ ನೀರು ಬೀಳುವಿಕೆ ಏನಿದೆಯಲ್ಲ, ಆ ನೀರು ಬಿದ್ದು ಕಲ್ಲನ್ನು ಕೂಡ ಒಂದು ಶೇಪನ್ನು ಮಾಡುತ್ತದೆ. ಅದು ಕಲ್ಲಿಗೂ ಒಂದು ಆಕಾರವನ್ನು ತಂದಿಡುತ್ತದೆ, ಕಲ್ಲಿಗೂ ಒಂದು ವಿಕಾರವನ್ನು ತಂದಿಡುತ್ತದೆ. ಅಂದಮೇಲೆ ನೀರಿಗೆ ಈ ಸಾಮರ್ಥ್ಯ ಇದ್ದಾಗ ಮನುಷ್ಯ ಮೇಲಿಂದ ಮೇಲೆ ಅದೇ ಕರ್ಮಗಳನ್ನು ಮಾಡಿ ಸತ್ಕರ್ಮ ಮಾಡಿದ ಅಂತ ಆದರೆ, ಅದೇ ದುಷ್ಕರ್ಮ ಮಾಡಲಿಕ್ಕೆ ಏನು ಭಾಳ ಅವನಿಗೆ ಪ್ರಯತ್ನ ಮಾಡೋಕ್ಕಾಗಲಿಲ್ಲ ಆಕಾರವನ್ನು ತಾಳಲಿಕ್ಕೆ. ಅದೇ ಸತ್ಕರ್ಮವನ್ನು ಮಾಡಿ ಹಠದಿಂದ ಮಾಡಿದ ಅಂತ ಆದರೆ ಅವಶ್ಯವಾಗಿ ಆಕಾರವನ್ನು ಪಡೆದು ತಾನು ಸಾಧಿಸಬೇಕಾದ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ, ಸಾಧಿಸೋರಿದ್ದಾರೆ. ಅದಕ್ಕೆ ಪುರಾಣದಲ್ಲಿ ಚರಿತ್ರೆಗಳಿವೆ, ನಮ್ಮ ಹಿರಿಯರ ಗುರುಗಳ ಚರಿತ್ರೆಗಳಿವೆ, ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಉಪರತಿಯಿಂದ. ತಿತಿಕ್ಷ ಅಂದ್ರೆ ಏನು? ಬಹಳ ಮಹತ್ವದ್ದು. ಈಗಿನ ಸಮಾಜದಲ್ಲಿ ಬೇಕಾದ ಅಪ್ರತಿಮವಾದಂತಹ ಮುಖ್ಯವಾದ ಗುಣ ಇದು. ದೊಡ್ಡವರು ಸಣ್ಣವರಿಗೆ ಬೈತಾರೆ, ತಪ್ಪು ಮಾಡಿದಾಗೆ ಬೈತಾರೆ, ತಪ್ಪು ಮಾಡದೇನೂ ಬೈತಾರೆ. ಕೆಲವೊಮ್ಮೆ ಅವನು ಕಳ್ಳತನ ಮಾಡಿರೋದಿಲ್ಲ, ಅವನು ಆಜ್ಞಾ ಉಲ್ಲಂಘನೆ ಮಾಡಿರೋದಿಲ್ಲ, ಏನೋ ಒಟ್ಟಿಗೆ ತಪ್ಪು ಮಾಡದೇ ಇದ್ದಾಗಲೂ ಕೂಡ ತಂದೆಯೋ ತಾಯಿಯೋ ಗುರುಗಳು ದೊಡ್ಡವರು ಹಿರಿಯರು ವಯಸ್ಸಿನಲ್ಲಿ ಏನೋ ಒಟ್ಟು ಬೈತಾರೆ. ಬೈದಾಗ ಅವನಿಗೆ ಎದುರಾಗಿ ಮಾತನಾಡಬಾರದು, ಬೈಬಾರದು, ಸಹನೆ ಮಾಡ್ಕೊಂಡು ಸುಮ್ಮನೆ ಇರಬೇಕು. ಉತ್ತಮ ಕೃತ ಅಪರಾಧ ಸಹಿಷ್ಣುತಾ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ದೊಡ್ಡವರು ಬೈದಾಗ ಅದನ್ನು ಸಹನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ತಪ್ಪು ಮಾಡಿದಾಗಲೇ ಬೈದಾಗ ಅದನ್ನು ಸಹನೆ ಮಾಡದೆ ಎದುರಾಗಿ ಮಾತಾಡುವ ಕಾಲ ಸಮಾಜ, ಈಗಿನ ಜಗತ್ತು. ಏನೇ ತಪ್ಪು ಮಾಡಲಿ ಅದನ್ನು ಬೈದರೆ ಅದನ್ನು ಸಹನೆ ಮಾಡಿಕೊಳ್ಬೇಕಂತ. ಇಲ್ಲದೇ ಇದ್ದರೆ ಅವ್ರು ಯಾಕೆ ನಿಮಗೆ ಹಿತನುಡಿಗಳನ್ನು ಹೇಳಬೇಕು? ತಲ್ತಿರ್ಕಿದ್ದಾನೆ ಬಿಡ್ರಿ, ಅವನು ಯಾರು ಹೇಳಿ ಉದ್ಧಾರ ಮಾಡೋರಿದ್ದಾರೆ, ಮಾಡ್ಕೊಳ್ಳಿ ಅಂತೇಳಿ. ಹೆಂಡತಿ ಗಂಡನಲ್ಲಿ ಇದೆ ಈಗ ಸದ್ಯಕ್ಕೆ, ಗಂಡ ಅಥವಾ ತಂದೆ ಮಕ್ಕಳಲ್ಲಿ ಇದೆ. ಹೀಗೆ ಆಗ್ತಾ ಹೋದರೆ 4 ಜನರಲ್ಲೇನೆ ಒಗ್ಗಟ್ಟಿಲ್ಲ, 4 ಜನರಲ್ಲೇನೆ ಪ್ರೀತಿ ವಿಶ್ವಾಸಗಳಿಲ್ಲ, 4 ಜನಗಳಲ್ಲೇ ಜಗಳ ಇಲ್ಲ. ಅವ ಅಲ್ಲೊಂದು ಮೂಲಿಗೆ ಕೂತಿರ್ತಾನೆ, ಇಲ್ಲೊಂದು ಮೂಲಿಗೆ ಕೂತಿರ್ತಾನೆ, ಅಲ್ಲೊಂದು ಕೊಲೆಯಾಗ ಒಂದು, ಇಲ್ಲೊಂದು ಕೊಲೆಯಾಗ ಒಂದು. ಮೊದಲಿಗೆಲ್ಲ ಒಂದೇ ಒಂದು ರೂಮ್ದಲ್ಲಿ ಎಲ್ಲರೂ ಇರುವ ಪದ್ಧತಿ, ಊಟಕ್ಕೆ ಎಲ್ಲರೂ ಕೂಡುವ ಪದ್ಧತಿ, ಈಗೆಲ್ಲ ಹಾಗಿಲ್ಲ.
ನಿಂದು ಏನದನ್ನು ನೋಡ್ಕೊಂಡು ಹೋಗು, ನಿನ್ನ ಸಮಯಕ್ಕೆ ನೀನು ಮುಟ್ಟು, ನನ್ನ ಸಮಯಕ್ಕೆ ನಾನು ಮುಟ್ತೇನೆ. ಹೀಗಾದರೆ ಎಲ್ಲಿ ಅದು ಎಲ್ಲ ಗುಣಗಳು ಒಂದು ಕಡೆಗೆ ಸೇರ್ಲಿಕ್ಕೆ ಸಾಧ್ಯ ಇದೆ? ಯಾವ ಮಾತನ್ನು ಹೇಳಿದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದನ್ನು ವಿಶ್ವಾಸದಿಂದ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ? ಇದು ಆಗದೇ ಇದ್ದಂತೆ ಮಾಡುವ ಗುಣ ಅಂತಂದರೆ ಅದು ತಿತಿಕ್ಷ. ಹಾಗಾಗಿ ಆ ತಿತಿಕ್ಷೆಯನ್ನು ಉಳ್ಳವನಾಗಿರಬೇಕು. ಉಳ್ಳವನಾಗಿದ್ದರೆ ಅವನು ಶಾಸ್ತ್ರಕ್ಕೆ ಅಧಿಕಾರಿ ಅಂತ ಆಗ್ತಾನೆ. ಅವನು ಕೇಳೋದಕ್ಕೆ ಅವನಿಗೆ ಮನಸ್ಸಾಗ್ತದೆ, ಹೇಳಿದ್ದನ್ನು ಕೇಳ್ತಾನೆ, ಮನವರಿಕೆ ಆಗ್ತದೆ. ಕೇಳಬೇಕಪ್ಪ ಇನ್ನೊಂದು 4 ಮಾತುಗಳು, ಇನ್ನೊಂದು 4 ಮಾತು ಕೇಳಬೇಕು, ಇಂಥ ಚಂದಿದೆ ಇದು ಅಂತವನಿಗೆ ವಿಶ್ವಾಸ ಬರಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ. ಲಿಂಬೆಹಣ್ಣನ್ನು ಹಿಂಡಿ ಪಾನಕ ಮಾಡಬೇಕಾಗಿದೆ. ಪಾನಕ ಮಾಡಲಿಕ್ಕೆ ಲಿಂಬೆಹಣ್ಣು ಹುಳಿನೇ ಇಲ್ಲ ಅಂದರೆ ಏನು ಪಾನಕ ಮಾಡ್ತೀರಿ? ಸಕ್ಕರೆ ಸೀನೇ ಇಲ್ಲ ಅಂತಂದ್ರೆ ಏನು ಪಾನಕ ಆಗ್ತದದು? ಸಿಹಿ ಹುಳಿಗಳು ಸೇರಿದ್ರೇನೆ ಅದೊಂದು ಪಾನಕ ಆಗ್ತದಲ್ಲ, ಒಂದು ಶರಬತ್ ಅಂತ ಆಗ್ತದಲ್ಲ. ಆಯಾ ಪದಾರ್ಥಗಳಿಗೆ ಆ ಯೋಗ್ಯತೆ ಬರಬೇಕಲ್ಲ, ಬಂದಾಗ ಅದೊಂದು ಪದಾರ್ಥ ಅಂತ ತಯಾರಾಗ್ತದೆ. ಹಾಗೆ ಯಾವ ಕಲ್ಲಿಗೆ ಪೂಜೆ ಮಾಡುವ ಯೋಗ್ಯತೆ ಬರ್ತದೆ ಯಾವಾಗ ಅಂದರೆ, ಆ ಕಲ್ಲು ಮಾಡುವ ಮೂರ್ತಿಯನ್ನು ಕೆತ್ತುವನು ಯಾವ ಪದಾರ್ಥ ಈ ಕಲ್ಲು ಇಷ್ಟು ಯೋಗ್ಯವಾಗಿದೆ ಅಂತ ಅವನು ಗುರುತಿಸಬೇಕು. ಗುರುತಿಸಿ ಅದನ್ನು ಶಿಲ್ಪಿ ಅದನ್ನು ಶಿಲಾ ಮಾಡಿದ ಅಂತ ಆದರೆ ಅದೊಂದು ಮೂರ್ತಿಯಾಗಿ ಅಧಿಷ್ಠಾನ ಭರಿತವಾಗಿ ಅದು ಪೂಜೆಗೆ ಅರ್ಹ ಯೋಗ್ಯ ಅಂತ ಆಗ್ತದೆ. ಕಲ್ಲಿಗೆ ಹೀಗಿದೆ ಅಂದ ಮೇಲೆ ಜಡವಾದ ಪದಾರ್ಥಕ್ಕೆ ಹೀಗಿದೆ ಅಂದರೆ ಚೇತನವಾದ ಪದಾರ್ಥಕ್ಕೆ ಎಷ್ಟು ಯೋಗ್ಯತೆ ಬೇಕಾಗ್ತದೆ? ಹಾಗಾಗಿ ಆ ಯೋಗ್ಯತೆಯನ್ನು ಪಡಿಬೇಕಾದರೆ ಅಧ್ಯಾಸ್ತೆ ಸರ್ವ ದಿಷಣೇಭ್ಯ ಪರಮೇಷ್ಠಿ ನಿಜಾಸನಂ. ಇವನು ಏನು ಮಾಡ್ತಾ ಇದ್ದಾನೆ? ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ? ಯಾವ ಯೋಗ್ಯತೆಯನ್ನು ಸಂಪಾದನೆ ಮಾಡಲಿಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಏನಂತ ತಪಸ್ಸು ಮಾಡ್ತಾ ಇದ್ದಾನೆ? ಬ್ರಹ್ಮದೇವರೇ ನಿಮ್ಮ ಸಿಂಹಾಸನ ನನಗೆ ಬೇಕು ಅಂತ ತಪಸ್ಸು. ನೀ ಮನೆ ಮುಂದೆ ಬಂದು ದಿವಸ ಸುತ್ತಮುತ್ತಲು ಎಲ್ಲ ಕಡೆಗೆ ಮನೆ ಕಸ ತೆಗೆದು ಮನೆ ಒರೆಸಿ ಸ್ವಚ್ಛ ಮಾಡಿ 1 ವರ್ಷ ತನಕ ನಿಮ್ಮ ಕಡೆಯಿಂದ ಪಗಾರ ತಗೊಳ್ಳೋದಿಲ್ಲ. ಯಾಕಪ್ಪ ಇಂಥೊಬ್ಬರು ಸೇವಾ ಮಾಡ್ತಾನೆ ಇವನು? ಏನು 1 ವರ್ಷ ಆದಮೇಲೆ ನಿಮ್ಮ ಮನೆ ನನಗೆ ಬರೋದು ಕೊಟ್ಬಿಡಿ. ನಾವು ಸೇವಾ ಮಾಡಿದ್ನಲ್ಲ, ಮತ್ತೆ ನಿಮ್ಮ ಮನೆ ಸೇವಾನೇ ಮಾಡೀನಿ, ಸುತ್ತಮುತ್ತಲು ಕಸ ತೆಗೆದೀನಿ, ನಿಮ್ಮ ಕಾರ್ ಒರೆಸೀನಿ, ನಿಮ್ಮ ಕಿಟಕಿಗಳನ್ನೆಲ್ಲ ಒರೆಸೀನಿ, ಎಂಜಲೋಗಮ್ ಮಾಡೀನಿ, ಭಾಂಡಿ ತಿಕ್ಕೀನಿ, ಏನೇನು ಮಾಡ್ಬೇಕೆಲ್ಲ ಮಾಡೀನಿ. ನಿಮ್ಮಿಬ್ಬರನ್ನು ಆರಾಮಾಗಿ ಕುರ್ಚಿ ಮೇಲೆ ಕೂಡ್ಸೀನಿ. ಇನ್ನು ಎಲ್ಲ ಕೆಲಸ ಅಡುಗೆ ಮಾಡೀನಿ, ಎಲ್ಲ ನಾನು ಮಾಡೀನಿ. ಅಂದಮೇಲೆ ಇಷ್ಟು ಸೇವಾ ಮಾಡಿದ ಮೇಲೆ ನಿಮ್ಮ ಮನೆ ನಂದಾಯಿತು ಅಂದರೆ ಏನಂತೀರಿ? ಬಿಡ್ತೀರಾ? ಬ್ರಹ್ಮದೇವರು ಬಿಟ್ಕೊಡ್ತಾರೆ. ತಪಸ್ಸು ಇದೆ, ತಪಸ್ಸು ಮಾಡಿದ್ದಕ್ಕೆ ಬ್ರಹ್ಮದೇವರು ಆಗಲಿ ಅಂತಾರೆ. ಪರಮೇಷ್ಠಿ ನಿಜಾಸನಂ, ಬ್ರಹ್ಮದೇವರ ಆಸನ ಬೇಕು ನನಗೆ, ಬ್ರಹ್ಮದೇವರ ಪದವಿ ಬೇಕು, ಸತ್ಯಲೋಕದವರೆಗೂ ನನಗೆ ಅಧಿಕಾರ ಬೇಕು ಅಂತನೂ ಲಾಲಸೆ ಇದೆ. ಬ್ರಹ್ಮದೇವರು ಅಂತಾರೆ, ಆ ಲಾಲಸೆ ಇದೆಯಲ್ಲ, ಆ ಸಮಾಧಾನಕ್ಕೆ ಕೇವಲ ಮಾತು ನಡೆಯುವುದಿಲ್ಲ, ತಪಸ್ಸು ಬೇಕು, ನೀನು ಮಾಡು. ಎಷ್ಟು ದೊಡ್ಡ ಅಪೇಕ್ಷೆ ಫಲವನ್ನು ಅಪೇಕ್ಷಾ ಪಡ್ತೀವಲ್ಲ ಅಷ್ಟು ದೊಡ್ಡ ಸಾಧನೆ ಮಾಡಬೇಕು ನಾವು. ಕೇವಲ ಫಲವನ್ನು ಅಪೇಕ್ಷಾ ಪಟ್ಟರೆ ಉಪಯೋಗ ಇಲ್ಲ. ಒಳ್ಳೆಯ ಹೆಂಡತಿ ಬೇಕು, ಒಳ್ಳೆಯ ಮಕ್ಕಳು ಬೇಕು, ಬುದ್ಧಿವಂತರು ಬೇಕು, ನಮ್ಮ ಕುಟುಂಬವನ್ನು ಬೆಳೆಸುವ ಹುಡುಗರು ಬೇಕು, ಹಾಗೆ ಹೀಗೆ 100 ವಿಚಾರ ಮಾಡಿ ಮಕ್ಕಳನ್ನು ಪಡಿಬೇಕು ಅಂತ ಇದೆ. ಅಷ್ಟು ಸಾಧನೆ ಮಾಡಬೇಕು ಅಂದಾಗ ಅಂಥ ಮಕ್ಕಳು ಹುಡ್ತಾರೆ. ಇಲ್ಲದೇ ಇದ್ರೆ ಏನೂ ಆಗಿಬಿಡುತ್ತದೆ ಪ್ರಸಂಗ. ಹಾಗಾಗಿ ಇವನು ಕಾಲಾತ್ಮನೋಶ್ಚ ತದಹಂ ವರ್ಧಮಾನೇನ ತಪೋಯೋಗ ಸಮಾಧಿನಃ ಕಾಲಾತ್ಮನೋಶ್ಚ ನಿತ್ಯತ್ವ ಸಾಧಯಿಷ್ಯೆ ತಥಾತ್ಮನಃ, ಏನೇ ಆದರೂ ನಾನು ಇದನ್ನು ಸಾಧಿಸೇ ತೀರ್ತೇನೆ ಅಂತ ಹೇಳಿ ಹಠ ಹಿಡಿದು ಕೂಡುತ್ತಿದ್ದಾನೆ. ಭವಾಯ ಶ್ರೇಯಸ್ಸೇ ಭೂತ್ಯೆ ಕ್ಷೇಮಾಯ ವಿಜಯಾಯ ಚ ತವಾಸನಂ ದ್ವಿಜಗವಾಂ ಪಾರಮೇಷ್ಠಿಂ ಜಗತ್ಪತೆ. ಆಗ ಅವರು ಹೇಳ್ತಾರೆ, ಒಳ್ಳೆಯ ಉದ್ದೇಶಕ್ಕಾಗಿ ಒಳ್ಳೆಯ ಸಾಧನೆ ಇತ್ತು ಅಂತಂದರೆ ಅವಶ್ಯವಾಗಿ ವರ ಕೊಡಲಿಕ್ಕೆ ನಾವು ಬ್ರಹ್ಮದೇವರೇನು ಬೇಡ ಅಂತಿದ್ದಿಲ್ಲ. ಅವನ ಉದ್ದೇಶ, ಅವನ ಆಲೋಚನೆ, ಆ ವ್ಯಕ್ತಿ ಎಷ್ಟು ಕೆಟ್ಟವನಿದ್ದಾನೆ, ಉದ್ದೇಶ ಆಲೋಚನೆಗಳು ಎಷ್ಟು ದುರಾಲೋಚನೆಗಳಿವೆ, ಹಾಗಾಗಿ ಅವನಿಗೆ ಕೊಡಬೇಡ್ರಿ ಅಂತ ಹೇಳ್ತಾರೆ. ಆಗ ಇತಿ ವಿಜ್ಞಾಪಿತೋ ದೇವೇರ್ ಭಗವಾನ್ ಆತ್ಮ ಭೂನೃಪಃ ಪರಿತೋ ಭೃಗವದ್ದಾಕ್ಷೈರ್ಯಯೋ ದೈವೇಶ್ವರಾಶ್ರಮಂ ಸದದರ್ಶ ಪ್ರತಿಚ್ಛನ್ನಂ ಆಯಿತು ಅಂತ ಹೇಳಿ ಇಷ್ಟು ವರ್ಷಗಳ ಕಾಲ ಹಿರಣ್ಯಕಶಿಪು ತಪಸ್ಸು ಮಾಡಿದ್ದಾನೆ. ಇದೆಲ್ಲ ಬಹಳ ಕಷ್ಟ ಇದೆ ರೀ. ಹೇಳೋದು ಕೇಳೋದು ಬಹಳ ಸರಳ ಇದೆ. ಒಂದು ಏಕಾದಶಿ ಉಪವಾಸ ಮಾಡಿದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಮಾಡಿದವನಿಗೆ ಗೊತ್ತಾಗ್ತದೆ. ಮಾಡ್ತಾ ಮಾಡ್ತಾ ಎಷ್ಟು ಸರಳ ಅನಾಯಾಸವಾಗಿ ಕಳೆದು ಹೋಗ್ತದೆ ಅಂತ ಮಾಡಿದ ರೂಢಿ ಇದ್ದವನಿಗೂ ಗೊತ್ತಾಗ್ತದೆ. ಈಗ ಚಾತುರ್ಮಾಸ್ಯ ವ್ರತ ಬರ್ತದೆ, 4 ತಿಂಗಳು ಬೇರೆ ಬೇರೆ ವ್ರತಗಳು, ಬೇರೆ ಬೇರೆ ಶಾಖ ಅವೆಲ್ಲ ಇರ್ತದೆ. ಮಾಡೋದೇನು ಕಷ್ಟ ಇದೆ ಅಂತ ಮಾಡಿದವ್ರಿಗೆ ಗೊತ್ತಿದೆ. ಮಾಡಿದ ಮೇಲೆ ಪ್ರತಿ ವರ್ಷ ಎಷ್ಟು ವರ್ಷ ಮಾಡ್ತಾ ಬಂದಿರಿ? 35-40 ವರ್ಷ ಆತ್ರಿ ಮಾಡ್ತಾ ಬಂದಿರಿ. ಏನು ಈ ಕಾರ್ಯರು ಆರಾಮಾಗಿರ್ತಾರೆ. ಮಾಡಿದಂತೆ ರೂಢಿ ಆಗ್ತದೆ. ಮಾಡಿದವರಿಗೆ ಗೊತ್ತು ಮಾಡಿದ ಕಷ್ಟ ಏನು ಅಂತ.
ಮಾಡಿದಂತೆ ಮಾಡ್ತಾ ಇದ್ದವರಿಗೆ ರೂಢಿಯಿಂದಾಗಿ ಆ ಕಷ್ಟ ಅನಾಯಾಸವಾಗಿ ತಪಸ್ಸಿನಲ್ಲಿ ಪರಿವರ್ತನೆಗೊಂಡು ಬಿಟ್ಟಿರ್ತದೆ. ಅವರಿಗೆ ಅದು ಕಷ್ಟವೇ ಅಂತ ಅನಿಸೋದಿಲ್ಲ. ಹಾಗಾಗಿ ಮಾಡಿದ್ದಾನೆ, ಅವನಿಗೆ ತಪಸ್ಸಿಗೆ ವರ ಸಿಕ್ಕಿದೆ ಅಂತ ಇಷ್ಟೇ ಕೇಳ್ತೇವೆ ಹೊರತು ಎಷ್ಟು ಕಷ್ಟ ಇದೆ, ಹೇಗೆ ತಪಸ್ಸು ಮಾಡಿದ್ದಾನೆ ಅಂದರೆ ಅವನಿಗೆಲ್ಲ ಮೈಯಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಏನಂತಾರೆ ನರಗಳಿಲ್ಲ, ಕೇವಲ ಅಸ್ಥಿಪಂಜರನಾಗಿ ಉಳಿದುಕೊಂಡಿದ್ದಾನಂತೆ. ಹಿರಣ್ಯಕಶಿಪು ಎಲ್ಲಿದ್ದಾನಂತೆ ಆದರೆ ಯಾರಿಗೂ ಗೊತ್ತೇ ಇಲ್ಲ. ಅಸ್ಥಿಪಂಜರನಾಗಿ ಉಳಿದುಕೊಂಡಿದ್ದಾನೆ. ಸುತ್ತಲೂ ಹುತ್ತು, ಮೇಲೆ ವೃಕ್ಷಗಳು ಬೆಳೆದಿವೆ, ಹಾವು ಎಲ್ಲ ಓಡಾಡ್ತಾ ಇದೆ, ಇರುವಿಗಳೆಲ್ಲ ಹುತ್ತು ಮಾಡಿಟ್ಟಿದೆ. ಅವನು ಮಾಂಸ ರಕ್ತ ಇವನ್ನೆಲ್ಲ ಇರಿವಿ ತಿಂದು ಹಾಕಿದೆ ಅಂತೆ. ಇಷ್ಟು ಘೋರವಾಗಿ ಮೈ ಮರೆತು, ಯಾವಾಗಲೂ ಶಾಸ್ತ್ರ ಹೇಳ್ತಿರ್ತದೆ, ಯಾವುದೋ ಒಂದು ಉದ್ದೇಶಕ್ಕಾಗಿ ಕಾಯ ವಾಚ ಮನಸಾ ಸಾಧನೆ ಮಾಡಬೇಕಂತ. 1 ವರ್ಷ, 1 ತಿಂಗಳು, 10 ದಿವಸ ಏನೋ ಯಾವುದೋ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಅಂದರೆ ಇಷ್ಟು ದಿನ ಅಂತ ವಿಚಾರ ಮಾಡಿ ಕಾಯ ವಾಚ ಮೈ ಮಾತು ಮನಸ್ಸು ಇವುಗಳನ್ನು ಕಠೋರವಾಗಿ ದಮನಿಸಿ ದಂಡಿಸಿ ನಾವು ಸಾಧಿಸಿದರೆ ಫಲ ಸಿಕ್ಕೇ ಸಿಕ್ತು. ಹಾಗೆ ಮೈ ಮೇಲೆ ಎಚ್ಚರ ಬಿಟ್ಟು ತಪಸ್ಸು ಮಾಡಿದ್ದಾನೆ. ಆಗ ವಲ್ಮೀಕದಲ್ಲಿ ಇದ್ದ ಹುತ್ತು ಬೆಳೆದಿದೆ. ಬ್ರಹ್ಮದೇವರು ಬಂದಿದ್ದಾರಂತೆ. ತಪಂತಂ ತಮಸಾ ಲೋಕಾನ್ ಯಥಾ ಭ್ರಾಪಿ ಹಿತಂ ರವಿಂ ವಿಲೋಕ್ಯ ವಿಸ್ಮಿತ ಪ್ರಹಸನ್ ಹಂಸವಾಹನಃ. ಹಂಸದ ಮೇಲೆ ಕೂತು ಬ್ರಹ್ಮದೇವರು ಬಂದಿದ್ದಾರೆ. ಆಶ್ಚರ್ಯವಾಗಿದೆ. ತಪಸ್ಸು ನೋಡಿ ಮೆಚ್ಚಿದ್ದಾರೆ. ಸಂತೋಷವಾಗಿದೆ ಬ್ರಹ್ಮದೇವರಿಗೆ. ಇಷ್ಟು ಘೋರವಾದ ತಪಸ್ಸು ಮಾಡಿದ್ದಾನೆ. ಹಿರಣ್ಯಕಶಿಪು ಅಂದರೆ ಯಾರು? ಬ್ರಹ್ಮದೇವರ ಮೊಮ್ಮಗ. ಬ್ರಹ್ಮದೇವರ ಮಗ ಕಶ್ಯಪ ಋಷಿಗಳು, ಅವರ ಮಗ ಹಿರಣ್ಯಕಶಿಪು. ಹಾಗಾಗಿ ಅವರಿಗೇನು ಅಪರಿಚಿತ ವ್ಯಕ್ತಿ ಅಲ್ಲೇವನು, ಆದರೆ ದುಷ್ಟ ಅಂತ ಗೊತ್ತು. ಉತ್ತಿಷ್ಟ ಭದ್ರಂತೆ ತಪಸಿದ್ಧೋಸಿ ಕಶ್ಯಪನ ಪುತ್ರನಾದ ಹಿರಣ್ಯಕಶಿಪು, ಏಳು, ನಿನಗೇನು ವರ ಬೇಕಲ್ಲ ಅದನ್ನೆಲ್ಲ ನಾನು ಕೊಡ್ತೇನೆ. ವರದೋಹಂ ಅನುಪ್ರಾಪ್ತ ರೀಯತಾಂ ಇಬ್ಸಿತೋ ವರಹ. ಅವನಿಗೆ ಕೇಳಿಸ್ತಾನೆ ಇಲ್ಲ ಮಾತು. ಬ್ರಹ್ಮದೇವರು ಎದುರಿಗೆ ಬಂದಿದ್ದಾರೆ ಅಂತ ಗೊತ್ತೇ ಇಲ್ಲ. ಅಷ್ಟು ಘೋರವಾದ ಏಕಾಂತ ಚಿತ್ತದಿಂದ ತಪಸ್ಸು ಮಾಡ್ತಾ ಇದ್ದಾನೆ. ನಾವು ಪೂಜೆ ಮಾಡಬೇಕಾದಾಗ, ಪ್ರವಚನ ಪಾಠ ಏನೋ ಸತ್ಕರ್ಮಗಳನ್ನು ಮಾಡಬೇಕಾದಾಗ ಆ ರೀತಿಯಾಗಿ ಏಕಾಂತ ಚಿತ್ತದಿಂದ ಮನಸ್ಸಿನಿಂದ ನಾವು ತಪಸ್ಸನ್ನು ಮಾಡಬೇಕು, ಆಚರಣೆ ಮಾಡಬೇಕು, ಹೋಮ ಮಾಡಬೇಕು, ದಾನ ಮಾಡಬೇಕು, ಅಥವಾ ಪೂಜೆಯನ್ನು ಮಾಡಬೇಕು. ಮಾಡಿದರೆ ದೇವರು ಒಲಿತಾನೆ ಅಂತನ್ಲಿಕ್ಕೆ ಹಿರಣ್ಯಕಶಿಪುನೇ ಸಾಕ್ಷಿ. ಯಾವತ್ತು ಎತ್ತಿ ಕೈಯನ್ನು ಎತ್ತಿ ಕಾಲಿನ ಮೇಲೆ ನಿಂತಿದ್ದಾನೋ ಅವತ್ತಿನಿಂದ ಅಳಗಾಡಿಲ್ಲ ಪ್ರಾಣಿ. ಎಲ್ಲ ಮೈಯಲ್ಲಿದ್ದ ರಕ್ತ ಮಾಂಸಗಳು ಖಾಲಿಯಾದರೂ ತಾನು ಹಾಗೆ ನಿಂತಿದ್ದಾನೆ. ಆಗ ಬಂದು ಮಾತನಾಡಿಸ್ತಾ ಇದ್ದಾರೆ. ಬಂದು ಮಾತನಾಡಿಸಿದಾಗ ಬಹಳ ಸಂತೋಷವಾಗಿದೆ. ತಪೋನಿಷ್ಠೇನ ಭವತಾ ಜಿತೋಹಂ ದಿತಿ ನಂದನ. ನಿನ್ನನ್ನು ನೋಡಿದರೆ ನನಗೆ ಏನಂತಾರೆ ತಾತ್ಸಾರಿ ಬರ್ತದೆ, ಮಾತ್ಸರ್ಯ ಬರ್ತದೆ. ಯಾಕೆ ಮಾತ್ಸರ್ಯ ಬರ್ತದೆ ಅಂದರೆ ಇಷ್ಟು ಘೋರವಾದ ತಪಸ್ಸು ಮಾಡಿದ್ದನಲ್ಲ ಇವನು. ಮಾಡಬೇಕಾದವರು ಮಾಡಲಿಲ್ಲ, ಮಾಡಬಾರದವರು ಮಾಡಿದರಲ್ಲ ಇಷ್ಟು ಘೋರವಾದ ತಪಸ್ಸು. ಹಾಗಾಗಿ ತಪಸ್ಸಿನಿಂದ ನನ್ನನ್ನು ನೀನು ಗೆದ್ದು ಬಿಟ್ಟು ನನ್ನನ್ನು ಸಂತೋಷಪಡಿಸಿಕೊಂಡಿದ್ದಿ. ಏನು ಬೇಕು ನಿನಗೆ ಹೇಳಿ ನಾನು ಕೊಡ್ತೇನೆ. ನೀನು ಎಂಥವನು ಅದು ಮುಖ್ಯ ಅಲ್ಲ ನನಗೆ, ನೀನು ಏನು ಮಾಡಿದ್ದಿ ಅದು ಮುಖ್ಯ ನನಗೆ. ಹಾಗಾಗಿ ವ್ಯವಸಾಯೇನ ತೇನ ಅನೇನ ದುಷ್ಕರಮೇನ ಮನಸ್ವಿನಾಂ ತಪೋನಿಷ್ಠೇನ ಮಹತಾ ಜಿತೋಹಂ ದಿದಿನಂದನ ತತಸ್ಯ ಆಶಿಷಃ. ನನ್ನ ಆಶೀರ್ವಾದ ಇದೆ ನಿನಗೆ. ಸರ್ವಾಹ ದಮಯಾಮಿ ಅಸುರಪುಂಗವ. ನೀನು ಏನು ಬೇಕೋ ಯಾವುದಂತೀಯೋದೆಲ್ಲ ನಾನು ಕೊಡ್ಲಿಕ್ಕೆ ತಯಾರಿದ್ದೆ. ಮರ್ತ್ಯಸ್ಯತೆ ಅಮರ್ತ್ಯಸ್ಯ ದರ್ಶನಂ ನಾಫಲಂಭವೇ. ಚೇತನ ದೇವದಾನವರಲ್ಲಿ ಇಷ್ಟು ಘೋರವಾದ ತಪಸ್ಸನ್ನು ಮಾಡಿದ್ದು ನಾನು ಕಂಡಿಲ್ಲ, ಅಷ್ಟು ಘೋರವಾದ ತಪಸ್ಸು ಮಾಡಿದ್ದಿ ಅಂತ ಹೇಳಿ ಕೃಪಾದೃಷ್ಟಿಯಿಂದ ಅವನನ್ನು ಎಬ್ಬಿಸಬಹುದಾಗಿತ್ತು. ಎಬ್ಬಿಸದೇನೆ ಕಮಂಡಲದಲ್ಲಿದ್ದ ನೀರನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಕಮಂಡಲ ಜಲೇನೈವ ದಿವ್ಯೇನ ಅಮೋಘರಾಧಯ. ಆಗ ಹುತ್ತು ಎಲ್ಲ ಒಡೆದು ಹೋಗಿದೆ. ಒಳಗಿದ್ದ ಹಿರಣ್ಯಕಶಿಪು ಅಸ್ಥಿಪಂಜರನಾಗಿ ಮೇಲೆ ಬಂದಿದ್ದಾನೆ. ಬಂದಾಗ ಮತ್ತೆ ದುಷ್ಟಾಂಗ ಸರ್ವಾವಯ ಸಂಪೂರ್ಣ ವಜ್ರ ಸಂಹನನಗಾನ್ನ ಯುವ. ಮೊದಲಿನ ಏನು ದೇಹ ಇತ್ತೋ, ಮೊದಲಿನ ಏನು ದಾಷ್ಟ ಇತ್ತೋ ಅದಕ್ಕಿಂತ ಹೆಚ್ಚು ಬಾಡಿ ಬಿಲ್ಡರ್ ಆಗ್ಯಾನ. ಭಾರಿ ನೋಡ್ಲಿಕ್ಕೆ ಸುಂದರ ಆಗಿದ್ದಾನೆ, ಯುವನಾಗಿದ್ದಾನೆ. ಅಂದರೆ 16,000 ವರ್ಷ ಆಗಿ ಹೋಗಿತ್ತು. ತಪಸ್ಸು ಕೊನೆಗೆ ಮಾಡಿದಾಗ ಏನು ಅಜರಾಮರನಾಗಬೇಕು ಅಂತ ತಪಸ್ಸು. ಇನ್ನೇನು 10 ವರ್ಷ ಬದುಕಿದ ಸತ್ ಹೋದ ಹಾಗೇನಿಲ್ಲ. ಮತ್ತೆ ಯುವನಾಗಿದ್ದಾನಂತೆ, ಯೌವನದಲ್ಲಿ ಬಂದಿದ್ದಾನೆ, ಮಹಾಪರಾಕ್ರಮಿಯಾಗಿದ್ದಾನೆ. ಬ್ರಹ್ಮದೇವರು ವರ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆಗ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಅವನಿಗೆ ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಅಂತೆ. ಇಷ್ಟು ದಿನ ನಾನು ತಪಸ್ಸು ಮಾಡಿದ್ದು ಸಾರ್ಥಕವಾಯಿತು.
ಸಹ ನಿರೀಕ್ಷಾಂಬರೇ ದೇವಂ ಹಂಸಾವಹನ ಮೌಸ್ಥಿತಂ ನನಾಮ ಶಿರಸಾ ಭೂಮೌ ತದ್ದರ್ಶನ ಮಹೋತ್ಸವ. ದರ್ಶನ ಆಗಬೇಕು ಅಂತ ಉತ್ಸುಕನಾಗಿದ್ದ, ಆದರೆ ತಪಸ್ಸು ಮಾತ್ರ ಅತ್ಯಂತ ಗಟ್ಟಿಯಾಗಿ ಮಾಡಿದ್ದಾನೆ. ಉತ್ಥಾಯ ಬ್ರಹ್ಮದೇವರವನನ್ನೇ ಎಬ್ಬಿಸ್ತಾ ಇದ್ದಾರೆ. ಏನನ್ನು ಸಾಧಿಸಿಕೊಂಡು ಬಂದರೆ ಮನುಷ್ಯ ಮನೆಗೆ ಅವನನ್ನು ಸ್ವಾಗತ ಮಾಡಲಿಕ್ಕೆ ಮನೆಗೆ ನಿಂತಿರ್ತಾರೆ. ಈಗ ಬದರಿ ಯಾತ್ರಾ ಮಾಡಿಕೊಂಡು ಬಂದೀವಪ್ಪ ನಾವು, ಆಗ ನಮ್ಮ ಪರಿವಾರದವರು, ನಮ್ಮ ಓಣಿಯವರು, ನಮ್ಮ ಕುಟುಂಬದವರು ಸ್ವಾಗತ ಮಾಡ್ಲಿಕ್ಕೆ ನಿಂತಿರ್ತಾರೆ. ಏನೋ ನಮಗೆ ಒಂದು ಒಳಗೆ ಸಂತೋಷ ಆಗ್ತದೆ. ಓ, ನನ್ನನ್ನು ಸ್ವಾಗತ ಮಾಡ್ಲಿಕ್ಕೆ ಇಲ್ಲೇ ಹೋಗಿ ದುರ್ಗದ ಬೈಲಿಗೆ ಹೋಗಿ ಬಂದ್ವಿ, ಸ್ವಾಗತ ಮಾಡಿದ್ರೆ ನಡೀತದೆ ನಿಮಗೆ? ಏನೋ ಒಂದು ಹೋಗಿ ಶೇಂಗಾ ತೊಗೊಂಡು ಬಂದ್ವಿ, ಶೇಂಗಾ ತೊಗೊಂಡು ಬಂದ ನೀವು ಅಂತ ಹೇಳಿ ಸ್ವಾಗತ ಮಾಡ್ತಾರೆ ಯಾರಾದ್ರು? ಯಾಕೆ ಮಾಡಬೇಕು? ಮಾಡೋದಿಲ್ಲ. ಏನೋ ಒಂದು ವಿಶಿಷ್ಟ ಸಾಧನೆಗಳನ್ನು ಮಾಡಿಕೊಂಡು ಬಂದರೆ, ಸಾಧಿಸಿಕೊಂಡು ಬಂದರೆ, ಇಂತಹ ವ್ಯಕ್ತಿ ಅಪರೂಪವಾದ ಸಾಧನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಅಪರೂಪ ವ್ಯಕ್ತಿತ್ವವನ್ನು ಪಡೆದಿದ್ದಕ್ಕೆ ಅವನಿಗೆ ಸಾಧನೆಗೆ ಗೌರವವನ್ನು ಕೊಡುವುದು ಪದ್ಧತಿ ಸಮಾಜದಲ್ಲಿ. ಹಾಗೆ ಹಿರಣ್ಯಕಶ್ಯಪು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಕ್ಕೆ ಬ್ರಹ್ಮದೇವರು ಮೆಚ್ಚಿ, ಬ್ರಹ್ಮದೇವರು ಎರಡೂ ಭುಜಗಳನ್ನು ಹಿಡಿದು ನಮಸ್ಕಾರ ಮಾಡಿದ ವ್ಯಕ್ತಿಗೆ ಎಬ್ಬಿಸಿ ನಿಂದ್ರಿಸ್ತಾರೆ. ಎಷ್ಟು ಅದ್ಭುತ ಇರಬೇಕು ನೋಡ್ರಿ ಸಾಧನ ಒಂದು. ಕಲ್ಪಾಂತೆ ಕಾಲಸೃಷ್ಟೇನ, ಏನು ಬೇಕಪ್ಪ ನಿನಗೆ ಹಿರಣ್ಯಕಶ್ಯಪು? ಆಗ ಹಿರಣ್ಯಕಶ್ಯಪು ಆ ಬ್ರಹ್ಮದೇವರನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ಮೊದಲಿಗೆ ಇದಕ್ಕೆ ಮಿಶ್ರಸ್ತುತಿ ಅಂತ ಕರೀತಾರೆ. ಕಲ್ಪಾಂತೆ ಕಾಲಸೃಷ್ಟೇನ ಯೋಂಧೇನ ತಮಸಾವೃತಂ ಅಭಿಗವ್ಯ ಜಗದ್ದಿದಂ ಸ್ವಯಂ ಜ್ಯೋತಿರೋಷ ತ್ವಮೀಶ ಈಶೇ ಜಗದಸ್ತಸ್ತಶ್ಚ ಪ್ರಾಣೇನ ಮುಖ್ಯೇನ ಪತಿ ಪ್ರಜಾನಾಂ ಚಿತ್ತಸ್ಯ ಚಿತ್ತೇಂದ್ರಿಯ ಇಂದ್ರಿಯಾಣಾಂ ಪತಿರ್ಮನಾಂ ವೃಷ ಗಣಾಶಯೇಶಃ. ರುದ್ರದೇವರ ಬ್ರಹ್ಮದೇವರ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಹಿರಣ್ಯಕಶ್ಯಪುವಲ್ಲಿ ಇರುವಂತಹ ಸುಜೀವ ಇದ್ದ ಜಯ. ಇನ್ನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡಿಬೇಕು ಅಂತ ಆಗ್ರಹ ಇದ್ದ ಏನು ಹಿರಣ್ಯಕಶ್ಯಪು ಇದ್ದಾನಲ್ಲ, ಆ ಹಿರಣ್ಯಕಶ್ಯಪು ಬ್ರಹ್ಮದೇವರನ್ನು ಕುರಿತು ಸ್ತೋತ್ರ ಮಾಡ. ಯಾವಾಗಲೂ ನಾವು ಸ್ತೋತ್ರ ಮಾಡಬೇಕಾದಾಗ ನಮ್ಮ ಯೋಗ್ಯತೆ ಇಂಥದ್ದು, ನಾವು ಗುರುಗಳಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ಗುರುಗಳು ಪಾದ ಪೂಜೆ ಮಾಡ್ತಾ ಇದ್ದೇವೆ, ನಾವು ಮಾಡ್ತಾ ಇರ್ತೇವೆ ಮೇಲಿಂದ ಮೇಲೆ. ಹಾಗಾಗಿ ಇದನ್ನು ನಾವು ತಿಳಿದಿದ್ರೆ ಚಲೋ, ತಿಳಿದಿದ್ದಿಲ್ಲ ಅಂದ್ರೆ ಅವಶ್ಯವಾಗಿ ತಿಳಿದು ಮಾಡಬೇಕು ಅಂತಿದೆ ಶಾಸ್ತ್ರ. ಏನು ತಿಳಿಬೇಕು? ಗುರುಗಳಲ್ಲಿ ಅಂತರ್ಯಾಮಿಯಾದಂತಹ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಒಡೆಯನಾದ ಭಗವಂತ, ಅವನಿಗಿದು ಪೂಜೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡಿದರೆ ಹೆಚ್ಚು ಫಲ ಬರುತ್ತದೆ. ಆ ಪೂಜೆ ಸಾರ್ಥಕವಾಗ್ತದೆ. ಇಲ್ಲದೇ ಇದ್ದರೆ ಪೂಜೆಗೆ ಫಲನೇ ಬರುವುದಿಲ್ಲ. ದೇವರನ್ನ ಅಂತತೋಗತ್ವ ಉದ್ದೇಶಿಸಿಕೊಂಡು ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡದೇ ಇದ್ದರೆ ಯಾವ ಪೂಜೆಯೂ ಫಲ ಕೊಡುವುದಿಲ್ಲ. ಅದು ಹೆಣ್ಣೆ ಆಗಿರಲಿ ಪೂಜೆ ಮಾಡುವುದು, ಗಂಡೇ ಆಗಿರಲಿ ಪೂಜೆ ಮಾಡುವನು, ಯಾರೇ ಮಾಡಿದರೂ ಹೀಗೆ ಮಾಡಬೇಕು ಅಂತಿದೆ. ಇವನು ಮುಖ್ಯ ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ದೇವರನ್ನ ಸ್ತೋತ್ರ, ಗಣೇಶನನ್ನು ಪೂಜೆ, ಗಣಪತಿ ಪೂಜೆ ಮಾಡ್ತಾರೆ ಇಲ್ಲ? ಗಣೇಶ ಚತುರ್ಥಿ ಗಣಪತಿ ಪೂಜೆ ಮಾಡ್ತೀವಿ, ಗಂಗಾ ಪೂಜೆ ಮಾಡ್ತೀವಿ, ಚೈತ್ರ ಗೌರಿಯನ್ನು ಯಾವುದೇ ಪೂಜೆ ಮಾಡಲಿ ದೇವರ ಸಾಕ್ಷಾತ್ತಾಗಿ ಪೂಜೆ ಮಾಡುವ ಯೋಗ್ಯತೆ ನಮ್ಮಲ್ಲಿ ಇರೋದಿಲ್ಲ. ನಮ್ಮಲ್ಲಿ ಆ ಬ್ರಹ್ಮದೇವರನ್ನು ಆವಾಹನ ಮಾಡಿಕೊಳ್ಬೇಕು. ಪ್ರತಿನಿತ್ಯ ಪೂಜೆ ಕಾಲದಲ್ಲಿ ನಾವು ಅನುಸಂಧಾನದಲ್ಲಿ ಇಟ್ಕೊಳ್ಬೇಕು. ನಾನೀಗ ಪ್ರವಚನ ಹೇಳ್ತಾ ಇದ್ದೇನೆ, ನಾನೇನು ಪ್ರವಚನ ಹೇಳ್ತಾ ಇದ್ದೇನೆ? ನಾನು ಪ್ರವಚನ ಹೇಳಲಿಕ್ಕೆ ಯೋಗ್ಯತೆಯೇ ಇಲ್ಲ. ಇಂತಹ ಭಾಗವತ ಗ್ರಂಥವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದು, ಗ್ರಂಥ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಳ್ಳುವ ಯೋಗ್ಯತೆಯೇ ಇರೋದಿಲ್ಲ ನಮಗೆ. ಏನೋ ಗುರುಗಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ದಕ್ಕೆ ಆ ಗುರುಗಳ ಸನ್ನಿಧಾನ, ಆ ಗುರುಗಳಲ್ಲಿ ವೇದವ್ಯಾಸ ದೇವರ ಸನ್ನಿಧಾನ ಇರೋದಕ್ಕೆ ನನ್ನಿಂದ ಇನ್ನೂ 2 ಶಬ್ದಗಳನ್ನು, ತೊದಲು ನುಡಿಗಳನ್ನು ಹೇಳಿಸ್ತಾ ಇರ್ತಾರೆ. ಹಾಗೆ ನಿಮ್ಮಲ್ಲೂ ಅಷ್ಟೇ, ನೀವು ಅಷ್ಟು ಸಾಧನೆ ಮಾಡಿಕೊಂಡು ಬಂದು ಭಾಗವತ ಪ್ರವಚನ ಕೇಳಲಿಕ್ಕೆ ಕೂತವರೇ ಅಲ್ಲ. ಹಾಗಾದರೆ ಮತ್ತೆ ಶ್ರವಣ ಮಾಡ್ತೀರಲ್ಲ ಅಂದರೆ ನಿಮ್ಮ ಪೂರ್ವಜರ ಪುಣ್ಯ ಇರ್ತದೆ, ಏನೋ ಸತ್ಕರ್ಮಗಳನ್ನು ಮಾಡಿರ್ತೀರಿ, ಗುರುಗಳ ದೇವರುಗಳ ಅನುಗ್ರಹ ಇರ್ತದೆ. ಹಾಗಾಗಿ ಆ ಅಧಿಷ್ಠಾನ ಬರೋದಕ್ಕಾಗಿ, ಬಂದಿದ್ದಕ್ಕಾಗಿ, ಸಾಧನೆಗಾಗಿ, ಪುಣ್ಯ ಸಂಪಾದನೆಗಾಗಿ ದೇವರು ನಿಮ್ಮನ್ನು ಕರೆದು ಕೂಡಿಸಿರ್ತಾನೆ. ಹೀಗೇ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ನಾನು ಮಾಡಿದ್ದೇನೆ ಅಂತ ಅಂದ್ಬಿಟ್ರೆ ಮುಗೀತು. 70 ವರ್ಷ 80 ವರ್ಷ ಭಾಗವತ್ ಕೇಳಿದ್ದೆಲ್ಲ ಹೋಗ್ಬಿಡುತ್ತೆ. ನೋಡ್ರಿ, ಯಾವ್ದು ಬೇಕು ಅದನ್ನು ಮಾಡೋಣ. ಮಿಶ್ರಶ್ರುತಿ ಹೀಗೆ ಮಾಡ್ತಾರೆ. ಹೀಗೆ ಮಾಡಿ ಕೊನೆಗೆ ವ್ಯಕ್ತಂ ವಿಭೋ ಸ್ಥೂಲಂ ಇದಂ ಶರೀರಂ ಏನೇಂದ್ರಿಯ ಪ್ರಾಣ ಮನೋ ಗುಣಾಂಸ್ತತ್ವಂ, ಹೀಗೆ ಸಕಲೇಂದ್ರಿಯಗಳಿಂದ ಪೂಜೆಯನ್ನು ಮಾಡಿ ಸ್ತುತ್ಯನಾಗಿ ಬ್ರಹ್ಮದೇವರು ಸಂತೋಷ ಪಟ್ಟು ಯದಿ ದಾಸ್ಯಸ್ಯ ಅಭಿಮತಾನ್ ವರಾನ್ಮೇ ವರದೋತ್ತಮ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ವಾ ಭೂನ್ ಮಮ ಪ್ರಭೋ. ಮೊಟ್ಟ ಮೊದಲು ವರವನ್ನು ಏನು ಕೇಳಿದ್ ನಾವು ಮುಂದೆ? ನೀನು ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಸಂಹಾರಕರ್ತ ಮಹೇಶ್ವರ,
ಹಾಗಾಗಿ ಸೃಷ್ಟಿಕರ್ತನಾದ ಬ್ರಹ್ಮ ನಿನ್ನನ್ನು ಕುರಿತು ವರ ಕೇಳ್ತಾ ಇದ್ದೇನೆ, ನೀನು ಯಾವ ಪದಾರ್ಥವನ್ನು ಸೃಷ್ಟಿ ಮಾಡಿದ್ದೀಯೋ ಆ ಪದಾರ್ಥದಿಂದ ನನಗೆ ಸಾವು ಬರಬಾರದು. ದೇವತೆಗಳ ದೈತ್ಯರ ಆಲೋಚನೆ ಅವರವರ ಯೋಗ್ಯತಾನುಸಾರವಾಗಿ ಆಲೋಚನೆ ತಿಳಿತದೆ, ಅವರಲ್ಲಿ ಕೇಳುವ ವರಗಳಲ್ಲಿ ವ್ಯತ್ಯಾಸ ಗೊತ್ತಾಗ್ತದೆ. ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ಬ್ರಹ್ಮದೇವರಿಗೆ ಏನಾದರೂ ಮೋಕ್ಷ ಕೇಳಿದ್ದ ಅಂದರೆ ಬ್ರಹ್ಮದೇವರು ಕೊಟ್ಬಿಡೋರೇನೋ ಗೊತ್ತಿಲ್ಲ, ಯೋಗ್ಯತೆ ಆದನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದ್ದಕ್ಕೆ ಬ್ರಹ್ಮದೇವರು ಮೋಕ್ಷ ಕೊಟ್ಬಿಡ್ತಿದ್ರು. ಆದರೆ ಇವನು ಏನು ವರ ಕೇಳ್ತಾ ಇದ್ದೇನೆ, ನಾನು ಸಾಯಬಾರದು. ದೇವತೆಗಳು ತಪಸ್ಸು ಮಾಡ್ತಾರೋ ಇಲ್ಲೋ, ಇಷ್ಟು ಅಸುರ ದುಷ್ಟ ಮತ್ತಿಷ್ಟು ಘೋರವಾದ ತಪಸ್ಸು ಮಾಡಿದ್ದಾನೆ ಅಂದ ಮೇಲೆ ದೇವತೆಗಳು ಅವಶ್ಯವಾಗಿ ಮಾಡಿರ್ತಾರೆ. ಮಾಡಿ ಏನು ಮಾಡ್ತಾರೆ ಅವರು, ನಾನು ಸಾಯಬಾರದು ಅಂತ ವರ ಕೇಳ್ತಾರ ದೇವತೆಗಳು? ಇಬ್ಬರು ಅಣ್ಣ ತಮ್ಮಂದಿರು, ಜಗಳ ಎಲ್ಲಿ ನಡೀತಾ ಇದೆ? ಪಾಂಡವ ಕೌರವರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳ. ಅಣ್ಣ ತಮ್ಮಂದಿರಲ್ಲಿ ಜಗಳ ಇದ್ದಿದ್ದಕ್ಕೆ ಎಷ್ಟು ಪ್ರಸಿದ್ಧಿ ಬಂದದ್ದು, ಇಲ್ಲೊಂದು ಬರ್ತಿದ್ದಿಲ್ಲ ಇದು. ಯಾರ್ಯಾರ ಮನೆ ಒಳಗೆ ಪ್ರಸಿದ್ಧಿಗೆ ಬಂದದ್ದು ಜಗಳ ನಡೆದಂತ ಅಣ್ಣ ತಮ್ಮಂದರಲ್ಲೇ ಇರ್ತದೆ, ಗಂಡ ಹೆಣ್ಣಂದರಲ್ಲೇ ಇರ್ತದೆ. ಹಾಗಾಗಿ ದೇವದಾನವರು ಅಣ್ಣ ತಮ್ಮಂದಿರು, ಒಬ್ಬ ಮಗ ತಂದೆಯ ಇಬ್ಬರು ತಾಯಿಯಲ್ಲಿ ಹುಟ್ಟಿದ ಮಕ್ಕಳು. ಹಾಗಾಗಿ ಆ ಅಸುರ ಏನು ಕೇಳಿದ, ನನಗೆ ಸಾವು ಬರಬಾರದು ಅಂತ ವರ ಕೇಳಿದ್ದ. ದೇವತೆಗಳೇನು ಕೇಳ್ತಾರೆ ಅಂದರೆ ನನಗೆ ಹುಟ್ಟೇ ಬರಬಾರದು ಅಂತ ವರ ಕೇಳ್ತಾರೆ. ಹುಟ್ಟು ಬಂದರೆ ಜನ್ಮವಾದರೆ ತಾನೇ ಮರಣ. ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಜಾತಸ್ಯ ಧ್ರುವೋ ಮೃತ್ಯು, ಯಾರು ಜಾತನಾಗ್ತಾನೆ ಹುಟ್ಟತಾನೋ ಅವನಿಗೆ ಸಾವು ಇದೆ ಅಂತ ಹೇಳಿದ್ದಾರೆ. ಹುಟ್ಟೇ ಇಲ್ಲ ಅಂದ್ರೆ ಸಾವಿನಿಂದ ಬರಬೇಕು. ಸತ್ತ ಮೇಲೆ ನನಗೆ ಹುಟ್ಟೇ ಬರಬಾರದು, ಜನ್ಮನೇ ಬರಬಾರದು ಅಂದರೆ ಏನರ್ಥ, ನಾನು ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷಕ್ಕೆ ಬೇಕಾದ ಪರಿಪೂರ್ಣವಾದ ಸಾಧನೆಗಳನ್ನು ಮಾಡಿಸಿಕೊಳ್ಬೇಕು, ಲಿಂಗದೇಹ ಭಂಗ ಆಗಬೇಕು, ಚರ್ಮದೇಹ ಬರಬೇಕು, ಅದಕ್ಕೆಲ್ಲ ಶಾಸ್ತ್ರ ಇದೆ. ಅಷ್ಟು ಅದ್ಭುತವಾದ ಸಾಧನೆಗಳನ್ನು ಮಾಡೋದು ಬಹಳ ಕಠಿಣ ಇದೆ. ಆ ಕಠಿಣವಾದ ಸಾಧನೆಗಳನ್ನು ಮಾಡಿಸಬೇಕು. ಇವನೇನು ಕೇಳಿದ ಪಾಪ, ನೀನು ಯಾವ ಪದಾರ್ಥಗಳನ್ನು ಹುಟ್ಟಿಸಿದೆಯಲ್ಲ ಅದರಿಂದ ನನಗೆ ಸಾವು ಬರಬಾರದು. ಅಂತರ್ದಿವ, ಮುಂಜಾನೆ ರಾತ್ರಿ ಸಾವು ಬರಬಾರದು, ಆಯುಧಗಳಿಂದ ಸಾವು ಬರಬಾರದು, ಅಸ್ತ್ರಶಸ್ತ್ರಗಳಿಂದ ಸಾವು ಬರಬಾರದು, ಜನರಿಂದ ಪಕ್ಷಿ ಕ್ರಿಮಿ ಕೀಟ ಪಶುಗಳಿಂದ ಸಾವು ಬರಬಾರದು, ಅಸ್ತ್ರಶಸ್ತ್ರಗಳಿಂದ ಸುರಾಸುರರಿಂದ, ಅಪ್ರತಿದ್ವಂದಂ ಯುಧೇ ಏಕಪತ್ಯಂ ಚ ದೇಹಿನಾಂ, ನನ್ನ ಎದುರಿಗೆ ನಿಂತು ಮಾತನಾಡುವ ಯೋಗ್ಯತೆ ಅಧಿಕಾರ ಜಗಳಾಡುವ ಯಾವುದು ಯಾರಿಗೂ ಬರಬಾರದು. ನಾನು ಅಷ್ಟು ಏಕ ಛತ್ರಾಧಿಪತ್ಯನ ಆಗಬೇಕು. ಸರ್ವೇಷಾಂ ಸರ್ವಲೋಕಾನಾಂ ಮಹಿಮಾನಂ ಯಥಾತ್ಮನಃ, ಎಲ್ಲರ ಮೇಲೆ ನನಗೆ ಒಡೆತನ ಬರಬೇಕು. ತಪೋ ಯೋಗ ಪ್ರಭಾವಾಂ ಯತ್ರ ನಿರಶ್ಯತಿ ಕರ್ಹಿ ಕಿಚಿತ ಅಂತ ಕೊಡೋದಿದ್ರೆ ಇಷ್ಟು ವರವನ್ನು ಕೊಡು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಕೂಸು, ನಿನಗೆ ಏನು ವರ ಬೇಕು, ಇಷ್ಟೆಲ್ಲ ಕೇಳಿದ್ಯಲ್ಲ, ಅವಶ್ಯವಾಗಿ ನಾನು ವರ ಕೊಡ್ತೇನೆ. ಇದೆಲ್ಲ ವರ ಎಲ್ಲಿವರೆಗೆ ನನ್ನ ತನ ಬಂದು ಸೇರುತ್ತದೆ ಅಷ್ಟೇ. ನನ್ನ ಮೇಲೆ ಒಬ್ಬವನ ನಾವಿದ್ದಾನೆ, ಅವನು ಇದನ್ನು ಸಹನೆ ಮಾಡ್ತಾನಿಲ್ಲೋ ನನಗೆ ಗೊತ್ತಿಲ್ಲ. ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ನಾನು ನಿನ್ನನ್ನು ತಡಿಬೋದು. ನಾನು ವರ ಕೊಟ್ಟಿದ್ದೇನೆ ಅಂತಂದರೆ ನನ್ನ ತಳಗಿನವರು ಯಾರೂ ನಿನಗೇನೂ ಮುಟ್ಟುವುದಿಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡು ಕೂಡ್ತಾರೆ. ಯಾರು ನೀ ಏನು ಕುಣಿಸ್ತೀಯ ಹಂಗೆ ಕುಣಿತಾರೆ. ಆದರೆ ನನ್ನ ಮೇಲೆ ಇದ್ದವನು ಮಾತ್ರ ಅದನ್ನು ಸಹನೆ ಮಾಡೋದಿಲ್ಲ. ತಾತೇಮೇ ದುರ್ಲಭ ಪುಂಸಾಂ ಯಾನ್ ವೃಣಿಶ್ಯೇ ವರಾನ್ ಮಮ ತಥಾಪಿ ಇರ್ವಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ನೀನು ದುರ್ಲಭವಾದ ವರನ್ನು ಕೇಳಿದ್ದಿ ಅಂದರೆ ಈ ವರವನ್ನು ಕೊಟ್ಟರೆ ನಿನಗೆ ನಡೀತದೋ ಇಲ್ಲೋ ಅಂತನೂ ವಿಚಾರ ಮಾಡದೇನೆ ನೀನು ವರಗಳನ್ನು ಕೇಳಿದ್ದಿ, ಆದ್ದರಿಂದ ನಿನಗೆ ಸಿದ್ಧವಾಗ್ತದೆ. ಆದರೆ ದೇವರ ವಿಷಯದಲ್ಲಿ ಈ ವರಗಳು ಸಿದ್ಧ ಆಗುವುದಿಲ್ಲ ಅಂತನ್ನುವುದನ್ನೇ ಬ್ರಹ್ಮದೇವರು ಹೇಳಿ ವರವನ್ನು ಕೊಟ್ಟರೆ ಬಹಳ ಉನ್ಮತ್ತನಾದ. ಅದಕ್ಕಾಗಿ ಬಂದಿರ್ತಾನೆ, ಪೂಜಿತೋ ಸುರವರ್ಯೇಣ ಸ್ತೂಯಮಾನ ಪ್ರಜೇಶ್ವರಿ. ಬ್ರಹ್ಮದೇವರು ಪಾಪ ಸ್ತೋತ್ರ ಮಾಡಿಕೊಂಡು ಹೋಗ್ಬಿಟ್ರು. ಇನ್ನು ಉಳಿದ ದೇವತೆಗಳ ಹಣೆಬಾರ ಏನಾಗಬೇಕಿನ್ನ. ನೇರವಾಗಿ ಅಲ್ಲಿಂದ ಮನೆಗೆ ಹೋಗಲಿಲ್ಲವನು, ಆಕಾಶಕ್ಕೆ ಹಾರಿದ ಸ್ವರ್ಗಕ್ಕೆ ಹೋದ. ಏವಂ ಲಬ್ಧವರೋ ದೈತ್ಯ ವಿಭ್ರೇತೇವಂ ವಮಂ, ದೊಡ್ಡದಾದ ದೇಹವನ್ನು ತೆಗೆದುಕೊಂಡು ಭವತ್ಯಕರೋದ್ವೇಷಂ, ನನ್ನ ತಮ್ಮನನ್ನು ನೋಡ್ರಿ. ಕೆಲವೊಮ್ಮೆ ಏನಾಗ್ತದೆ, ಸಿಟ್ಟು ಬಂದಿರ್ತದೆ, ದ್ವೇಷ ಮಾಡಿರ್ತೇವೆ, ಸ್ವಲ್ಪ ದಿನ ಆಗ್ತದೆ, ಮರೆತು ಹೋಗ್ಬಿಡ್ತದೆ, ಬೇಸರ ಆಗ್ತದೆ. ಹೋಗ್ಲಿ ಬಿಡ್ರಿ, ಎಷ್ಟು ದಿವಸ ಮಾಡೋದು, ಏನು ಸಿಗೋದು ಇದರಿಂದ ಗೊತ್ತಾಗ್ತದೆ. ಜಗಳ ಆಡಿ ಆಡಿ ದ್ವೇಷ ಮಾಡಿ ಮಾಡಿ ಸುಮ್ಮನೆ ರಕ್ತ ಸುಟ್ಟಿಸ್ಕೊಳ್ಳೋದು, ಹಣ ಖರ್ಚು ಮಾಡೋದು, ಅಥವಾ ಹೋಗಿ ಬಂದ ಶ್ರಮ ಎಲ್ಲ ವ್ಯರ್ಥ ಅಂತ ಗೊತ್ತಾಗ್ಬಿಡ್ತದೆ ಮನುಷ್ಯನಿಗೆ. ಗೊತ್ತಾಗಿ ತಿಳುವಳಿಕಿದ್ದವನು, ಬುದ್ಧಿವಂತ ಇದ್ದವನು ಸುಮ್ಮನೆ ಖಲಾಸ್ ಮಾಡೋನು, ಇಲ್ಲೇ ಬಿಟ್ಬಿಡೋಣ, ಮುಕ್ತಾಯ ಮಾಡಿಬಿಡೋಣ, ಇತಿಶ್ರೀ ಹಾಡೋಣ ಅಂತಿರ್ತೀವಲ್ಲ, ಮಾಡಿ ಮುಗಿಸ್ಬಿಡೋಣ ಅಂತಿರ್ತಾನೆ. ಇವನು ಹಾಗಿಲ್ಲ, ಇವನು 10,000 ವರ್ಷಗಳ ತಪಸ್ಸು ಮಾಡಿ
ವರ ಪಡೆದಿದ್ಯಾಕೆ? ನನ್ನ ತಮ್ಮನ ಶತ್ರು ಆದ ನಾರಾಯಣನ ಸಂಹಾರ ಮಾಡಬೇಕು, ಅವನನ್ನು ಹುಡುಕ್ಲಿಕ್ಕಂತ ಸ್ವರ್ಗಕ್ಕೆ ಹಾರಿದ್ದಾನೆ. ದ್ವೇಷಂ ಭಾತುರ್ ವದಾನುಸ್ಮರನ್ ಸವಿಜಿತ್ಯ ದಿಶಃ ಸರ್ವಾನ್ ಲೋಕಾನ್ ತ್ರೀನ್ ಮಹಾಸುರಃ ಭೂಹು ಭುವಃ ಸ್ವಹ. 3 ಲೋಕಗಳನ್ನು ಏಕಕಾಲಕ್ಕೆ ಗೆದ್ದು ಬಿಟ್ಟ. ಅಷ್ಟು ದೊಡ್ಡದಾದ ದೇಹವನ್ನು ತಾಳಿದ್ದಾನೆ. ಸೂರ್ಯ ಚಂದ್ರರು ಸುಮ್ಮನೆ ಇರಬೇಕಂದ್ರೆ ಸುಮ್ಮನೆ ಇರಬೇಕು. ರಾತ್ರಿ ಏನಂತಾರೆ, ಬಿಸಿಲು ಬರಬೇಕು ಅಂದರೆ ಸೂರ್ಯ ಆವಾಗಲೇ ಕೊಡಬೇಕು ಬಿಸಿಲು. ಮುಂಜಾನೆ ಹೊತ್ತೆಲ್ಲ ತಂಪಿರಬೇಕು, ಚಂದ್ರ ಬರಬೇಕು ಅಂದ್ರೆ ಬರಬೇಕು. ಅಕಾಲದಲ್ಲಿ ಮಳೆ ಆಗಬೇಕು ಅಂದ್ರೆ ಆಗಬೇಕು. ಯಾವುದು ಎಲ್ಲ ಎವಡಾಸವಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ದೇಶ ಕಾಲಗಳು ವ್ಯತ್ಯಾಸವಾಗ್ಲಿಕ್ಕೆ ಶುರು ಆಯಿತು. ಮನುಷ್ಯರಿಗೆಲ್ಲ ರೋಗ ಬರ್ಲಿಕ್ಕೆ ಶುರು ಆಯಿತು. ಎಲ್ಲ ಅಕಾಲಗಳಲ್ಲಿ ಈ ಹಿರಣ್ಯಕಶಿಪುವಿನ ಆಧಿಪತ್ಯದಲ್ಲಿ ಇದೆಲ್ಲ ನಡೀತಾ ಇದೆ. ಸಿದ್ಧ, ಚಾರಣ, ವಿದ್ಯಾಧರ ಎಲ್ಲರೂ ಬಂದಾಗ ಹಿರಣ್ಯಕಶಿಪವೇ ನಮಃ, ಹಿರಣ್ಯಕಶಿಪಾಯ ನಮಃ. ಆಹುತಿ ಕೊಡೋದು ಅವನಿಗೆ, ಪೂಜಾ ಮಾಡೋದು ಅವನಿಗೆ, ವಿಗ್ರಹಗಳು ತಯಾರು ಮಾಡೋದು ಅವನಿಗೆ, ಎಲ್ಲನೂ ಅವನ ಸಲುವಾಗಿಯೇ ಮಾಡೋದು. ದೇವರ ಸಲುವಾಗಿ ಯಾರೂ ಏನು ಮಂತ್ರಗಳನ್ನು ಉಚ್ಚಾರಣೆ ಮಾಡೋದಿಲ್ಲ. ಎಲ್ಲ ಹಿರಣ್ಯಕಶಿಪುವಿನ ಸಲುವಾಗಿ ಮಾಡೋದು. ದೇವತೆಗಳು, ಅಪ್ಸರಾಸ್ತ್ರೀಯರು ಕುಣಿಯುವುದು ಹಿರಣ್ಯಕಶಿಪುವಿನ ಸಲುವಾಗಿಯೇ ಕುಣಿಬೇಕು. ಅವನ ಸಲುವಾಗಿಯೇ ಆರಾಧನೆ ಮಾಡಬೇಕು, ಅವನ ಸಲುವಾಗಿಯೇ ಸಂತೋಷಪಡಿಸಬೇಕು. ಎಲ್ಲನೂ ಅವನ ಸಲುವಾಗಿ. ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರೆ ಹಿರಣ್ಯಕಶಿಪುನಿಗೆ. ಯಾಕೆ? ಅವನು ಇಲ್ಲಾಂದ್ರೆ ಕೊಂದು ಹಾಕಿಬಿಡ್ತಾನೆ ನಮಗೆ ಅಂತ ಹೇಳಿ ಇಷ್ಟು ಘೋರವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಚಕಾರ ಸರ್ವಲೋಕಾನಾಂ ಸ್ಥಾನಾನಿ ಸಹೋಜಸ. ಹೀಗೆ ಮಹೇಂದ್ರ ಭವನಂ, ತಾನು ತಳಗಿನ ಲೋಕ ಬಿಟ್ಟ. ಚಲೋ ಊಟ ಸಿಕ್ಕ ಮೇಲೆ ಕೆಟ್ಟ ಊಟ ಯಾಕೆ ವಿಚಾರ ಮಾಡ್ತಾನೆ ಮನುಷ್ಯ? ಸ್ವರ್ಗದಲ್ಲಿ ಇಷ್ಟು ದೊಡ್ಡದಾದ ಸಿಂಹಾಸನ, ಇಷ್ಟು ವೈಭವ ಇದ್ದಾಗ ಆ ಮಹೇಂದ್ರ ಭವನಂ ಸಾಕ್ಷಾತ್ ನಿರ್ಮಿತಂ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಾನೆ. ಆ ಮಹೇಂದ್ರ ಭವನವನ್ನು ಅಲ್ಲೇ ಇದ್ಬಿಟ್ಟಿದ್ದಾನೆ. ಎಲ್ಲ ಇಂದ್ರಾದಿ ದೇವತೆಗಳನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದ. ಇಷ್ಟು ಪರಾಕ್ರಮ ಬಂತವನಿಗೆ, ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ರೇಮೇಭಿವಂದ್ಯಾಂಘ್ರಿ ಯುಗಸ್ಸುದಾದಿಭಿ ಪ್ರಜಾಪತಿರ್ ಊರ್ಜಿತ ಚಂಡ ಶಾಸನ. ಸುಮ್ಮನೆ ಹೋಗ್ತಾ ಹೊಡಿತಾ ಹೋಗೋದು, ಎಲ್ಲರಿಗೆ ಬೈತಾ ಹೋಗೋದು, ಶಿಕ್ಷೆ ಕೊಡ್ತಾ ಹೋಗೋದು, ಅವರನ್ನು ನೋಡಿದರೆ ಕಾರುದು, ಅವ್ರು ನೋಡಿದರೆ ಸಿಟ್ಟಿಗೆ ಬರುದು. ಹೀಗೆಲ್ಲ ಮಾಡಿ ತನ್ನ ಪಕ್ಷದವರನ್ನ, ತನ್ನ ಸೇವಕರನ್ನ ಎಲ್ಲ ಮೇಲೆ ಕರೆದುಕೊಂಡು ಬಂದು ಅವರಿಗೆಲ್ಲ ಥಳಿಸ್ತಾ ಇದ್ದಾನೆ ಸರಿಯಾಗಿ. ಅದನ್ನು ನೋಡಿ ಬಹಳ ಕ್ರೂರತನ ಸಹನೆ ಮಾಡಿಕೊಳ್ಳಲಿಕ್ಕೆ ಆಗದೇನೆ ದೇವತೆಗಳೆಲ್ಲ ದೇವರನ್ನು ಕುರಿತು ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಗಂಧರ್ವ ಸಿದ್ಧಾರ ಶ್ರೇಯೋಸ್ತು ವನ್ಮುಹು ವಿದ್ಯಾಧರ ಅಪ್ಸರಯಶ್ಚ ಪಾಂಡವ ಸ ಏವ ವರ್ಣಾಶ್ರಮ ವಿಕ್ರತುರ್ವಿರ್ಹಿ ಭೂರ್ದಕ್ಷಿಣೆ ಇಜ್ಜಮಾನೋ ಹವಿರ್ಭಾನ್ ಅಗ್ರವಿತ್ ಸೇದು. ಹವಿಸ್ಸನ್ನು ಕೊಡುವಂತಹ ಬ್ರಾಹ್ಮಣರಿಗೆ, ಪ್ರತಿನಿತ್ಯ ಯಜ್ಞವನ್ನು ಮಾಡುವ ಬ್ರಾಹ್ಮಣರಿದ್ದಾರೆ. ಅವರನ್ನು ಬಂದು ಯಾರನ್ನು ಕುರಿತು ಉದ್ದೇಶ ಅವರೆಲ್ಲ ಹೇಳ್ತಾ, ಪಾಪ ಹಿಂಗೆ ದೇವರನ್ನು ಕುರಿತು ಯಾವ ದೇವರಿಲ್ಲ, ಹಿರಣ್ಯಕಶಿಪುನ ದೇವರು. ಅವನು ಮೂರ್ತಿ ಇಟ್ಕೋಬೇಕು, ಅವನಿಗೆ ಆಹುತಿ ಕೊಡಬೇಕು, ಅವನಿಗೆ ಕೃಷ್ಣಾರ್ಪಣ ಮಸ್ತು ಹೋಯ್ತು. ಈಗ ಹಿರಣ್ಯಕಶ್ಯಪ ಅರ್ಪಣವೇ ನಮಃ ಅಂತ ಹೇಳೋದು, ಅವನಿಗೆ ಏನು ಅರ್ಪಣೆ ಮಾಡೋದೆಲ್ಲ ಅಂತ ಹೇಳಿ ಹಾಲಿನ ಅಭಿಷೇಕ, ಪಂಚಾಮೃತ, ನೈವೇದ್ಯ, ಏನೇ ಧೂಪ ಎಲ್ಲ ಅವನಿಗೆ. ಹೀಗೆ ನಿಜವಾಗಿ ಆಗಿ ಹೋಗಿದೆ. ಎಲ್ಲ ಕಡೆ ಹೀಗೆ ನಡೀತಾ ಇದೆ. ಕ್ಷಾರ, ಸೀದ, ಘೃತ, ಅದೇ ಹೇಳ್ತಾನೆ, ಘೃತ, ಶೌರ, ದಧಿ, ಕ್ಷೀರ, ಅಮೃತೋತ್ತರವಾಹ, ಏನೇನು ಮಾಡಬೇಕು ಪಂಚಾಮೃತ ಎಲ್ಲ ಇವನಿಗೆ ಮಾಡಬೇಕಂತೆ. ಇಷ್ಟಾದಾಗ ದೇವರನ್ನ ನಾಮಸ್ಮರಣೆ ಮಾಡದೇ ಇರುವ ಕಾಲ ಬಂತು ಅಂದರೆ ಇದು ಎಂಥ ಘೋರವಾದ ಕಾಲ. ಎಷ್ಟು ಅವಸ್ಥೆ ತಂದಿರಬೇಕು ನೋಡ್ರಿ. ದೇವತೆಗಳ ಮೊದಲು ಮಾಡಿಕೊಂಡು ಸಾಮಾನ್ಯ ಮಾನವರಿಗೆ, ಮನೆಯಲ್ಲಿದ್ದವರಿಗೆ ಅವನ ಹಣದ ಮೇಲೆ, ಅವನ ಪಗಾರದ ಮೇಲೆ ಮನಿ ನಡೀತದ, ಅಂಥವ್ರು ಅವನ ಮಾತು ಕೇಳೋದಿಲ್ಲ. ಅಸ್ತಿತ್ವನೇ ಕಸಿದುಕೊಂಡು ಬಿಟ್ಟಿದ್ದಾನೆ ಅವನು. ಬದುಕು ಸಾವು ಎಲ್ಲ ಅವನ ಕೈಯಲ್ಲಿದೆ. ಇಷ್ಟು ಘೋರವಾದ ಪರಾಕ್ರಮವನ್ನು ಪಡೆದಿದ್ದಾನೆ ಆ ಬ್ರಹ್ಮದೇವರ ವರದಿಂದ. ಘೋರವಾದ ತಪಸ್ಸು, ಇದಕ್ಕೆಲ್ಲ ಹಿನ್ನೆಲೆ ನೋಡ್ರಿ, ಒಂದು ಸೂತ್ರಪ್ರಾಯವಾದದ್ದು ತಪಸ್ಸು. ಆ ತಪಸ್ಸಿಗೆ ಬೇಕಾದಂತಹ ನಿಷ್ಠೆ. ಏನೇ ಆದರೂ ಬೇಕಾದಷ್ಟು ಜನ ನಡುವು ಬಂದು ವಿಘ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ದೇವತೆಗಳು. ಅಪ್ಸರಾಸ್ತ್ರೀಯರನ್ನು ಕರೆಸಿ ಅದು ಮಾಡಿ, ಇದೆ ಎಲ್ಲ ನರಸಿಂಹ ಪುರಾಣದಲ್ಲಿದೆ. ಎಲ್ಲ ಮಾಡಿದರೂ ವಿಚಲಿತನಾಗಲಿಲ್ಲ ಅವನು. ಘೋರವಾದ ತಪಸ್ಸನೆ ಮಾಡಿದ್ದಾನೆ. ಹಾಗಾಗಿ ಆಗ ಕೊನೆಗೆ ಬ್ರಹ್ಮದೇವರನ್ನು ಕುರಿತು ಮತ್ತೆ ಶರಣಾಗತಿಯನ್ನು ಹೊಂದಿದ್ದಾರೆ. ಏವಂ ಐಶ್ವರ್ಯ ಮತ್ತಸ್, ಮೊದಲೇ ಬಲಿಷ್ಠ, ಸೊಕ್ಕಿನವ, ಇಷ್ಟೆಲ್ಲ ಲೋಕಗಳಿಗೆ ತಾನು ಐಶ್ವರ್ಯವನ್ನು ಲೋಕಗಳ ಐಶ್ವರ್ಯ ಸಂಪಾದನೆ ಮಾಡಿದ್ದಕ್ಕೆ ಇನ್ನು ಹೆಚ್ಚಿನ ಅಹಂಕಾರವನ್ನು ಪಟ್ಟು ತಾನು ಇದ್ದಾಗ ಏವಂ ಐಶ್ವರ್ಯ ಮತ್ತಸ್ಯ ದೃಪ್ತಸ್ಯ ಉಚ್ಛನ್ನಸ್ತ್ರ ವರ್ತಿನಃ ಕಾಲೋ ಮಹಾನ್ ವ್ಯತೀತಾಯ ಬ್ರಹ್ಮಶಾಪಾನುಮೇನುವೆ. ವಿಚಿತ್ರ ಏನಾಯಿತು ಅಂದರೆ, ಯಾರವರು ಸನಕಾದಿಗಳು ದೇವರನ್ನು ನೋಡಬೇಕು ಅಂತ ಯಾಕೆ ಹೋದರೋ ಏನು,
ಅಂತ ದೇವತೆಗಳಿಗೆ ಪಾಪ ಪಶ್ಚಾತ್ತಾಪ ನಡೀತಾ ಇದೆ. ಅವರು ಹೊತ್ತು ಹೋಗಿದ್ದಿಲ್ಲ, ಈ ಜಯ ವಿಜಯರು ತಡೆದಿದ್ದಿಲ್ಲ ಅಂದರೆ ಶಾಪನೆ ಆಗ್ತಿದ್ದಿಲ್ಲ, ಇವನು ಹಿರಣ್ಯಕಶಿಪು ಬಿಡ್ತಿದ್ದಿಲ್ಲ. ನಮ್ಮ ದೇವೇಂದ್ರ ಹೇಳ್ತಾನೆ, ನನ್ನ ಪದವಿಯನ್ನು ನಾನು ಕಳ್ಕೊಳ್ತಾ ಇದ್ದಿಲ್ಲ. ಅವನಿಗೆ ವರ ಆಯಿತೋ ಶಾಪ ಆಯಿತೋ ಗೊತ್ತಿಲ್ಲ, ನಮಗಂತೂ ಶಾಪ ಸಿಕ್ಕಿವೆ ಅಂತ ದೇವತೆಗಳು ಒದ್ದಾಡ್ತಾ ಇದ್ದಾರೆ. ನಮಗೆ ಶಾಪ ಇದೆ, ಯಾಕಂದರೆ ನಮಗೆ ನಮ್ಮ ಮನೆ ಇಲ್ಲ, ಕೂಡ್ಲಿಕ್ಕೆ ಜಾಗ ಇಲ್ಲ, ನಿಂದಿರ್ಲಿಕ್ಕೆ ಸ್ಥಳ ಇಲ್ಲ, ಎಲ್ಲಿ ಹಿರಣ್ಯಕಶಿಪು ಬರ್ತಾನೋ ಅಂತ ಭಯ, ಯಾರಿಗೇನು ಶಿಕ್ಷೆ ಕೊಡ್ತಾನೋ ಅಂತ ಭಯ. ಅವನನ್ನು ತಪ್ಪಿಸಿಕೊಂಡಿರ್ಬೇಕು. ಅವನು ಬಂದಾಗ ಅವನಿಗೆ ಜೈ ಜೈಕಾರ ಹಾಕ್ಬೇಕು. ಹಾಗಾದರೆ ಇವ್ನು ಬಿಡೋಣ ಅಂತ ಬಿಟ್ಟು ಮುಂದೆ ಹೋಗ್ತಿದ್ದ. ಇಷ್ಟು ಅವಸ್ಥೆ ಬಂದಿದೆ, ಏನಿದು ಅಂತ ವಿಚಾರ ಮಾಡ್ತಾ ಇದ್ದಾಗ ತಸ್ಯೇ ನಮೋಸ್ತು ಕಾಷ್ಟಾಯ ಯತ್ರ ಆತ್ಮ ಹರಿರೀಶ್ವರ ಯದ್ಗತ್ವಾ ನ ನಿವರ್ತಂತೆ ಶಾಂತಾಹ ಸಂಯಾಸಿತಾ ಮಲಾಹ. ಆ ಪರಮಾತ್ಮನಿಗೆ ಸ್ತೋತ್ರ ಮಾಡಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ, ದೇವತೆಗಳಿಗೆ ಬಹಳ ಕಷ್ಟ ಬಂದಿದೆ, ನಿನ್ನ ಅವತಾರ ಆಗುವುದು ಅತ್ಯಂತ ಅನಿವಾರ್ಯ ಅವಶ್ಯಕವಿದೆ. ಆ ಹಿರಣ್ಯಕಶಿಪು ಬಹಳ ತೊಂದರೆ ಕೊಡ್ತಾ ಇದ್ದಾನೆ, ಅವನ ಸಂಹಾರ ಆಗಬೇಕು ಅಂತ ಬ್ರಹ್ಮದೇವರು ದೇವರನ್ನು ಪ್ರಾರ್ಥನೆ ಮಾಡಿದಾಗ, ದೇವತೆಗಳು ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆ, ಬ್ರಹ್ಮದೇವರು ಹೋಗಿ ದೇವರಿಗೆ ಪ್ರಾರ್ಥನೆ, ದೇವರು ಬ್ರಹ್ಮದೇವರ ಜೊತೆಗೆ ಮಾತನಾಡ್ತಾ ಇದ್ದಾನೆ. ಅದು ಬ್ರಹ್ಮದೇವರಿಗೂ ದೇವರು ಕಾಣ್ತಾ ಇಲ್ಲ, ಬ್ರಹ್ಮದೇವರಿಗೂ ದೇವರು ಕಾಣ್ತಾ ಇಲ್ಲ, ದೇವರ ವಾಣಿ ಕೇಳ್ತಾ ಇದೆ. ಉಳಿದ ದೇವತೆಗಳಿಗೆ ಅದೂ ಇಲ್ಲ. ಹೇಗಿದೆ ನೋಡ್ರಿ, ಎಲ್ಲ ಕಾಲಕ್ಕೂ ದೇವರ ದರ್ಶನ ಕೊಡಬೇಕಂತೇನಿಲ್ಲ. ಬ್ರಹ್ಮದೇವರ ಮಗನಿಗೆ ಅಪ್ಪನ ದರ್ಶನಕ್ಕೆ ಪರ್ಮಿಷನ್ ಬೇಕಾ? ಇಲ್ಲ. ಆದರೂ ದೇವರು ಹೇಳ್ತಾನೆ, ನಾನು ನಿಮ್ಮ ಅಪ್ಪ ಇದ್ದೇನೆ, ನೀವು ತಪಸ್ಸು ಮಾಡಿದಾಗ ಮಾತ್ರ ಕಾಣುವನು, ಸುಮ್ಮನೆ ಕಾಣೋದಲ್ಲ ನಾನು ಅಂತ ಹೇಳಿ, ಇತಿತೇ ಸಂಹಿತಾತ್ಮಾನಃ ತೇಷಾಂ ಆವಿರವತ್ ವಾಣಿ ತೇಷಾಂ ಆವಿರದ್ಭೂತ್ ವಾಣಿ ಅರೂಪ ಮೇಘನಿಸ್ವನ. ರೂಪ ಇಲ್ಲದೇನೆ ಕೇವಲ ವಾಣಿ ಕೇಳಿದೆ. ಆಗ ಆ ದೇವರು ಸಂದೇಶ ಕೊಟ್ಟಿದ್ದಾನಂತೆ, ಏನು ಕಾಳಜಿ ಮಾಡಬೇಡ್ರಿ, ಸ್ವಲ್ಪ ದಿನ ಅವನ ಆರ್ಭಟ ನಡೀತದೆ, ಎಲ್ಲ ಕಡೆಗೆ ದುಷ್ಟತನ ಮಾಡಲಿ, ತನ್ನ ಪುಣ್ಯ ಎಲ್ಲ ಸಂಪಾದನೆ ಮಾಡಿದ್ದು ಹಾಳು ಮಾಡಿಕೊಂಡು ಆಗ ನಾನು ಬರ್ತೇನೆ, ಬಂದು ಜ್ಞಾತಮೇತಸ್ಯ ದೌರಾತ್ಮನ್, ನಿಮಗೆಲ್ಲ ಆದ ತೊಂದರೆಗಳು ನಾನು ನೋಡಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ದೇವರು ಸರ್ವಜ್ಞ. ನಾವು ಅಂದ್ಕೊಳ್ತೇವೆ, ದೇವರಿಗೆ ಹೋಗಿ ನಾವು ಕೇಳ್ತೇವೆ, ಒಂದು ತೆಂಗಿನಕಾಯಿ 2 ಉದ್ದಿನ ಕಟ್ಟಿ ಯಾವುದಿಲ್ಲ ತೊಗೊಂಡು ಹೋಗಿ ದೇವರ ಮುಂದೆ ಇಟ್ಟು, ಅಥವಾ ಗುಡಿಗೆ ಹೋಗಿ ಅದನ್ನು ವಡಿಸಿ ಪ್ರಸಾದ ನೈವೇದ್ಯ ಮಾಡಿಕೊಂಡು 2 ಉದ್ದು ಬತ್ತಿ ಹೀಗೆ ದೇವರಿಗೆ ಮಾಡಿ, ದೇವರು ನನಗೆ ಈ ಕಷ್ಟ ಬಂದು ನೋಡು ಪರಿಹಾರ ಮಾಡು ಅಂತ ಅವನಿಗೆ ಒಂದು ಟ್ರ್ಯಾಂಗಲ್ ಹಾಕಿ ತೊಗೊಂಡು ಬರ್ತೇವೆ. ದೇವರು ಹೌದಪ್ಪ, ನೀನು ಟ್ರ್ಯಾಂಗಲ್ ಹಾಕಿ ನಾನು ಪರಿಹಾರ ಮಾಡಲಿಲ್ಲ ಅಂದ್ರೆ ನನಗೆ ಮತ್ತೆ ಏನು ಯಂತ್ರೋದ್ಧಾರಕದಲ್ಲಿ ಕಟ್ಟಿಟ್ಬಿಡ್ತೇನೋ ಅಂತ ಹೇಳಿ ಪರಿಹಾರ ಮಾಡಿಬಿಡೋದು ದೇವರು. ಹೀಗೆಲ್ಲ ಇದೆ ನಮ್ಮ ಅವಸ್ಥೆ. ಎಷ್ಟು ಕಷ್ಟ ಇದೆ, ಎಷ್ಟು ಒದ್ದಾಡಿದ್ದಾರೆ, ಎಷ್ಟು ತಪಸ್ಸು ಇದೆ, ಎಷ್ಟು ಆಚಾರ ಇದೆ, ಎಷ್ಟು ಶಿಕ್ಷಣ ಇದೆ, ಎಷ್ಟು ಶುದ್ಧತೆ ಇದೆ, ಅಷ್ಟೆಲ್ಲ ಆವೃತ್ತಿಗಳಿಂದ ಕೂಡಿಕೊಂಡು ನಾವು ತಪಸ್ಸು ಮಾಡಿದರೆ ನಡೀತದೆ. ಅಂಥದ್ರೊಳಗೆ ಪರಮಾತ್ಮ ನಮ್ಮನ್ನು ಯಾಕೆ ರಕ್ಷಣೆ ಮಾಡಬೇಕು? ಆದರೂ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ತಸ್ಯ ಶಾಂತಿಂ ಕರಿಷ್ಯಾಮಿ, ನೀವೆಲ್ಲ ಏನೇನು ಕಷ್ಟಪಡ್ತಾ ಇದ್ದೀರಲ್ಲ ಅದನ್ನೆಲ್ಲ ನಾನು ನೋಡ್ತಾ ಇದ್ದೇನೆ. ದೇವರ ಸರ್ವಜ್ಞತ್ವಕ್ಕೆ ಚ್ಯುತಿ ಬರ್ತದಿಲ್ಲದೇ ಇದ್ದರೆ, ನಮಗೆ ಬಂದ ಆಪತ್ತನ್ನು ಪರಿಹಾರ ಮಾಡುವಂಥ ದೇವರಿಗೆ ನಾವು ಕೇಳಿಕೊಂಡ್ರೆ, ಅಂದರೆ ನೀನು ಕೇಳಿಕೊಳ್ಳದೆ ಹೊರತು ನಾನು ಪರಿಹಾರ ಮಾಡಿಕೊಳ್ಳುವುದಿಲ್ಲ ಅಂತನ್ನುವ ಅವಿಶ್ವಾಸ ನನ್ನ ಮೇಲೆ ನಿನಗಿದೆ ಅಂತ ದೇವರು ತಿಳ್ಕೊಂಡ್ಬಿಡ್ತಾ. ನನಗೇನು ಕಷ್ಟ ಇದೆ ನಿನಗೆ ಗೊತ್ತಿಲ್ಲ, ನಿಮಗೇನು ಕಷ್ಟ ಇದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ಕಷ್ಟ ಆಯ್ತಪ್ಪ, ಬರ್ತಾ ಇದ್ದೆ, ಹೊಂಟಿದ್ದೆ, ಬಾಗಲ ಕೈಯಲ್ಲಿ ಸಂಧಿ ಒಳಗೆ ಮತ್ತು ಬಟ್ ಸಿಕ್ತು, ಎಷ್ಟು ತ್ರಾಸಾಯ್ತು ನಾವು ನೋಡಿ ಅಂತ ನಾನು ತೋರಿಸ್ತೀನಿ. ಹೌದಾ, ನೋಡಿದ್ರಿ, ಅದಕ್ಕೆ ಉಪಾಯ ಹೇಳಿದ್ರಿ, ಅದು ಹಚ್ಕೋರಿ, ನನಗೂ ಹಿಂಗೆ ಆಗಿತ್ತು, ತಮ್ಮದು ಹೇಳಿ ಅವ್ರದ್ದು ಹೇಳಿ ಎಲ್ಲ ಹಿಂಗೆ 4 ಮಂದಿದ್ದು ಆದದ್ದು ಹೇಳಿ ಅವ್ರು ಹಚ್ಕೊಂಡಿದ್ದು ನೀವು ಹಚ್ಕೋರಿ ಅಂತ ಹೇಳಿ ನಾವು ಪರಿಹಾರ ಮಾಡ್ತೀವಿ. ಹೌದೋ ಇಲ್ಲೋ? ಯಾಕೆ? ಆದದ್ದು ಕಷ್ಟ ನಮಗೆ ಗೊತ್ತಿರಂಗಿಲ್ಲ, ನಿಮ್ಮ ಕಷ್ಟ ನಮಗೆ ಗೊತ್ತಿರೋದಿಲ್ಲ. ಆದರೆ ದೇವರೆಲ್ಲ ನೋಡಿರ್ತಾನೆ, ಸರ್ವಜ್ಞ, ವಿಶ್ವದಶ್ಚಕ್ಷು ಪರಮಾತ್ಮ. ಅಂದ ಮೇಲೆ ದೇವರಿಗೆ ಏನಂತ ಕೇಳಬೇಕು ನಾವು? ಏನೂ ಕೇಳಬಾರ್ದು. ಹಾಗಾದರೆ ಮತ್ತೆ ಯಾಕೆ ಸ್ತೋತ್ರ, ಆರಾಧನೆ, ಜಪ, ಹೋಮ, ತಪಸ್ಸು, ಯಜ್ಞ, ಪಾಠ, ಪ್ರವಚನಗಳನ್ನು ಯಾಕೆ ಮಾಡಬೇಕು? ಅಂದರೆ ಅವನ ಪ್ರೀತಿಗಾಗಿ, ಅವನ ಸಂತೋಷಕ್ಕಾಗಿ, ಅವನ ಸಲುವಾಗಿ, ಅವನ ಸಂತೋಷಪಡಿಸುವುದಕ್ಕಾಗಿ ಅಷ್ಟೇ ಹೊರತು ಅವನ ಸಂತೋಷಪಟ್ಟು ಕೊಡುವುದೇನೇ ಇದ್ರೂ ಕೊಡಲಿ, ನಾವು ಅವನಿಗೇನು ಕೇಳಬಾರ್ದು ಅಂತ. ಕೇಳಿದರೆ ಮಾರ್ಗ ಏನಾಗ್ತದೆ? ವ್ಯಾಪಾರ ಆಗಿಬಿಡುತ್ತೆ. ವ್ಯಾಪಾರ ಆದರೆ ಏನು ಪ್ರಯೋಜನ? ಹಣವನ್ನು ಕೊಟ್ಟು ನಾವು ಧಾನ್ಯವನ್ನು ಖರೀದಿ ಮಾಡಿ ಬಂದರೆ ಏನಾಗ್ತದೆ? ವ್ಯಾಪಾರ ಆಗ್ತದೆ. ಹಾಗೆ ದೇವರ ಜೊತೆಗೆ ನಾವು ಇಷ್ಟು ದಿನಗಳಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ. ಹಾಗಾಗಿ ವ್ಯಾಪಾರ ಮಾಡಿದ್ದಕ್ಕೆ ನೀವು ವ್ಯಾಪಾರ ಇದ್ದ ಸಂಸಾರದಲ್ಲೇ ಈಳ್ರಿ ಅಂತ ದೇವರು ಇರಿಸ್ಬಿಟ್ಟಿದ್ದಾರೆ. ಏನು ಕಾಳಜಿ ಮಾಡಬೇಡ್ರಿ, ಇನ್ನು ಸಾಧನ ಮಾಡ್ಕೊಂಡು ಬರ್ರಿ, ನಿಮಗೆ ಫಲ ಕೊಡ್ತೇನೆ. ನಾನು ಸಾಧನ ಮಾಡ್ಕೊಂಡು ಬರ್ರಿ, ಫಲ ಕೊಡ್ತೇನೆ. ನೀವು ಕೇಳಿದಿರಲ್ಲ ಕೊಡ್ತೇನೆ
ಅಂತ ಹೇಳಿ ದೇವರು ಫಲ ಕೊಡುವುದೆಂದು ಕಮ್ಮಿ ಮಾಡುವುದಿಲ್ಲ. ಆದರೆ ಫಲ ಕೊಡಬೇಡ ಅಂತ ಹೇಳಿ ದೇವರನ್ನು ನಾವು ಕೇಳಿಬಿಟ್ಟರೆ ಫಲ ಇರುವ ಸಂಸಾರದಲ್ಲಿ ದಾಟಿಸಿ ನಮಗೆ ಎಂದೂ ಮುಗಿದೇ ಇದ್ದ ಫಲವನ್ನು ಕೊಡೋಕ್ಕೆ ಪರಮಾತ್ಮ ತಯಾರಿದ್ದಾನಂತೆ. ಅಂಥ ಫಲ ಇದೆ, ಅದ್ಯಾವುದು ಮೋಕ್ಷ. ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಂ ತಾವತ್ ಪ್ರತೀಕ್ಷತ. ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ತದೆ, ಒಂದು ಸಮಯ ಅಂತ ಬರ್ತದೆ. ಎಲ್ಲದಕ್ಕೂ ಕೂಡಿ ಬರಬೇಕಲ್ಲ ಕಾಲ. ಆ ಕಾಲ ನಾನಾಗಿದ್ದೇನೆ, ನಾನು ಬಂದು ವ್ಯವಸ್ಥೆ ಮಾಡ್ತೇನೆ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಯವಾಶು ವಿನಶ್ಯತಿ. ದೇವರು ಅದ್ಭುತವಾದ ತನ್ನ ಸಂಕಲ್ಪದ ಮಾತು ಹೇಳ್ತಾನೆ. ನಾವು ಭಕ್ತರು ದೇವರಲ್ಲಿ ಭಕ್ತಿ ಮಾಡುತ್ತೇವೆ, ದೇವರ ಮೇಲೆ ವಿಶ್ವಾಸ ಮಾಡ್ತೇವೆ. ಸ್ವಲ್ಪ ಆಚೀಚೆ ಕಷ್ಟ ಹೆಚ್ಚು ಕಮ್ಮಿ ಆದದ್ದಕ್ಕೆ ದೇವರ ಮೇಲೆ ಆವಾಗ ಅವಿಶ್ವಾಸ ಬರ್ತಾ ಇರ್ತದೆ. ಆ ವಿಶ್ವಾಸ ಬರಬಾರದು. ಮನುಷ್ಯ ಅಂದ ಮೇಲೆ ಬರ್ತದೆ. ಬಂದ ಕೂಡಲೇನೆ ನಾವು ಸಿಟ್ಟಿಗೆ ಬಂದಾಗ, ಸೊಕ್ಕಿಗೆ ಬಂದಾಗ, ಅಥವಾ ಏನೋ ದುಃಖದಲ್ಲಿ ಇದ್ದಾಗ ಇಂಥ ಪುರಾಣಗಳನ್ನು ಅಥವಾ ಗುರುಗಳ ಹತ್ರ ಹೋಗಿ ಶ್ರವಣವನ್ನು ಮಾಡ್ಕೋಬೇಕಂತ. ದೇವರ ಗುರುಗಳ ಮೇಲೆ ಎಂದು ವಿಶ್ವಾಸ ಕಮ್ಮಿ ಆಗ್ತದಲ್ಲ, ಆಗ ಕೂಡಲೇ ಹೋಗಿ ಅವರ ಹತ್ರ ಹೀಗೆ ನಮಗೆ ವಿಶ್ವಾಸ ಕಮ್ಮಿ ಆಗಿದೆ ಸ್ವಾಮಿ, ವಿಶ್ವಾಸ ಬರುವಂತೆ ಉಪದೇಶ ಮಾಡ್ರಿ ಅಂತ ಕೇಳ್ಕೊಳ್ಬೇಕಂತೆ. ಇಲ್ಲದೇ ಇದ್ರೆ ಅದು ಹಾಗೆ ಕಮ್ಮಿ ಆಗ್ತಾ ಆಗ್ತಾ ಏನು ದುರವಸ್ಥಾ ಬರ್ತದೋ ಗೊತ್ತಿಲ್ಲ. ಎಲ್ಲ ಮುಗಿದು ಹೋದ ಮೇಲೆ ಕಾಲು ಮುರಿದ ಮೇಲೆ ಕಾಲಿಂದ ನಡಿಬೇಕು ಅಂತ ಅಪೇಕ್ಷೆ ಪಟ್ಟಂತೆ ಆಗ್ತದೆ. ಹಾಗಾಗಿ ಪರಮಾತ್ಮನೇ ಕೊಟ್ಟ ಮಾತು, ಯದಾ ದೇವೇಶು, ದೇವತೆಗಳಿಗೆ ಸಂಕಟ ಬಂದಾಗ, ದೇವತೆಗಳಿಗೆ ಆಪತ್ತು ಬಂದಾಗ ನಾನು ಬರ್ತೇನೆ. ವೇದೇಶು, ಅಪೌರುಷೇಯವಾದ ವೇದ, ಆ ವೇದಕ್ಕೆ ಪ್ರಾಮಾಣ್ಯಕ್ಕೆ ಏನಾದರೂ ಚ್ಯುತಿ ಬಂತು, ಯಾಕೆ ಆ ಪ್ರಾಮಾಣ್ಯದಿಂದಲೇನೆ ಸ್ವರ್ಗ ಎಲ್ಲಿದ್ದೀರಿ, ಯಾಕೆ ಸಾಧನೆ ಮಾಡ್ತೀರಿ ನೀವು, ಪುಣ್ಯ ಎಲ್ಲಿದ್ದೀರಿ, ದಕ್ಷಿಣ ಕೊಡ್ರಿ ಇಲ್ಲಿ, ಯಾಕೆ ಪುಣ್ಯ ಬರ್ತದೆ, ಕೊಡ್ರಿ ಸರಿ, ಎಲ್ಲಿದ್ರಿ ಪುಣ್ಯ, ದಕ್ಷಿಣ ಕೊಡ್ರಿ ಪುಣ್ಯ, ಎಲ್ಲಿದ್ದು ಕೊಡ್ಬೇಕು ನಾವು. ಪುರಾಣ ಹೇಳಿಗಿತ್ತೀವರಿ ಪುಣ್ಯ ಬರ್ತದೆ, ಎಲ್ಲಿದೆ ಪುಣ್ಯ, ಎಲ್ಲಿದೆ ಪಾಪ. ಕಪಾಳಿ ಹೊಡೆದಿ ತಾಯಿಗೆ ಹೊಡೆದಾಗ ಹೊಡಿಬೇಡ್ರಿ ಪಾಪ ಬರ್ತದೆ, ಎಲ್ಲಿದೆ ಪಾಪ. ಬುದ್ಧಿವಂತರು ಇದ್ದಾರಲ್ಲ, ಕೇಳಂಗಿಲ್ಲ ನಿನಗೆ ಯಾರು. ಕಪಾಳಿ ಹೊಡೆದದ್ದು ಕೇಳಿಸ್ತದೆ ರೀ, ಪುಣ್ಯ ಎಲ್ಲಿ ಕೇಳಿಸ್ತದೆ, ಪಾಪ ಎಲ್ಲಿ ಕೇಳಿಸ್ತದೆ, ಎಲ್ಲಿ ಕಾಣಿಸ್ತದೆ, ಎಲ್ಲಿ ಕೇಳಿಸ್ತದೆ ಅಂತಂತಾರೆ. ಏನು ಉತ್ತರ ಕೊಡ್ಬೇಕು ಅವರಿಗೆ? ವೇದದಿಂದಲೇ ಉತ್ತರ. ವೇದವನ್ನು ಸಂರಕ್ಷಣೆ ಮಾಡಿದರೆ, ಅಪೌರುಷೇಯವಾದ ವೇದ, ಶಬ್ದಾತ್ಮಕವಾದ ವೇದವನ್ನು ವೇದ ಇದು ಪ್ರಮಾಣ, ವೇದಕ್ಕೆ ಪ್ರಾಮಾಣ್ಯವನ್ನು ರಕ್ಷಣೆ ಮಾಡುವಂತಹ ಜೀವರಾಶಿಗಳಿಗೆ ಆ ವೇದದಿಂದ ನಾವು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವೇದ ಪ್ರಾಮಾಣ್ಯ ರಕ್ಷಣೆ ಆಗಬೇಕು. ಅದಕ್ಕೇನಾದರೂ ಚ್ಯುತಿ ಬಂತು ಅಂದರೆ ನನ್ನ ಅವತಾರವಾಗ್ತದೆ. ಅದಕ್ಕಾಗಿ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ್ದು, ವೇದವನ್ನು ರಕ್ಷಣೆ ಮಾಡೋದಕ್ಕಾಗಿ ಆ ಸೂತ್ರಗಳನ್ನು ರಚನೆ ಮಾಡಿದರು. ತದರ್ಥ ನಿರ್ಣಯಾತ್ಮಕವಾದ ರಚನಾತ್ಮಕವಾದ ಶಾಸ್ತ್ರಗಳನ್ನು ರಚನೆ ಮಾಡಿದರು. ವಿಪ್ರೇಶು, ಬ್ರಾಹ್ಮಣರಿಗೆ ತೊಂದರೆಯಾದಾಗ, ಭೂಸರರು ದೇವತೆಗಳು ಅಂತ ಹೇಳಿದ್ದಾರಲ್ಲ, ದೇವತೆಗಳ್ಯಾರು ಭೂಮಿ ಮೇಲೆ ಅಂದರೆ ಬ್ರಾಹ್ಮಣರು, ಭೂಸರರು ಅಂತ ಕರೀತಾರೆ ಅವರಿಗೆ. ಸಾಧುಷು, ಸಜ್ಜನರು, ಪಾಪ ಅಮಾಯಕ ಪ್ರಾಣಿ ಇರ್ತಾರೆ. ದೇವರು ತಾನು ಅಂತ ಇರ್ತಾನೆ. ಅಂಥವನಿಗೆ ಬಂದು ಯಾರಾದರೂ ತೊಂದರೆ ಕೊಟ್ಟರೆ ನಾನು ಬರ್ತೇನೆ. ಧರ್ಮೇ ಮೈಚ ವಿದ್ವೇಷ, ನನ್ನಲ್ಲಿ ನನ್ನ ಭಕ್ತರಲ್ಲಿ ಯಾರು ದ್ವೇಷ ಮಾಡ್ತಾರಲ್ಲ ಆಗ ನಾನು ಬರ್ತೇನೆ. ನಿರ್ವೈರಾಯ ಶಾಂತಾಯ ಸುಸುತಾಯ ಮಹಾತ್ಮನೇ. ಅವನ ಮೃತ್ಯು ಎಲ್ಲಿದೆ ಗೊತ್ತಾ? ಅವನ ಹೊಟ್ಟೆಯಲ್ಲೇನೇ ಇದೆ. ನೀವೇನು ಕಾಳಜಿ ಮಾಡಬೇಡಿ. ಅವನ ಮೃತ್ಯು ಎಲ್ಲಿದೆ? ಅವನ ಹೊಟ್ಟೆಯಲ್ಲಿದೆ. ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತಹ ಪ್ರಹ್ಲಾದನೇ ಅವನಿಗೆ ಮೃತ್ಯು ಆಗ್ತಾನೆ. ಅವನ ಸಲುವಾಗಿ ನಾನು ಬರ್ತೇನೆ. ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಕ್ಷ್ಯೋದ್ಧನಿಷ್ಯೆ ವರೋಜಿತಂ. ಅವನಿಗೆ ತೊಂದರೆ ಕೊಡ್ತಾನೆ, ಅವ ಪ್ರಶಾಂತನಾಗಿದ್ದಾನೆ. ನನ್ನಲ್ಲಿ ಅಪರಂಪಾರ ಅದ್ಭುತವಾದ ಭಕ್ತಿ ಇದೆ ಅವನಿಗೆ. ಅಂಥ ಅದ್ಭುತವಾದ ಭಕ್ತಿ ಇದ್ದ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಾಗ ನಾನು ಅವತಾರ ಮಾಡ್ತೇನೆ. ನೀವೇನು ಕಾಳಜಿ ಮಾಡಬೇಡಿ, ನಾನು ಬಂದು ಅವನ ಸಲುವಾಗಿ ಅವತಾರ ಮಾಡಿ ಅವನನ್ನು ಕೊಂದು ಹಾಕ್ತೇನೆ. ಇತ್ಯುಕ್ತ ಲೋಕ ಗುರುಣ, ಜಗದ್ಗುರುಗಳಾದ ಬ್ರಹ್ಮದೇವರು ಆ ಪರಮಾತ್ಮನಿಂದ ಕೇಳಿದ ಅಮೃತವಾಣಿಯನ್ನು, ಸಂದೇಶವನ್ನು ಎಲ್ಲ ದೇವತೆಗಳಿಗೆ ಹೇಳಿದಾಗ, ದೇವತೆಗಳು ಆಗಲಿ ಮತ್ತು ದೇವರ ಕಾಯಿ ಅಂತ ಹೇಳಿದ್ದಾನೆ, ಅಲ್ಲಿವರೆಗೆ ಕಾಯ್ತಾ ಇರಬೇಕು. ಬಿಸಿಲು, ಬ್ಯಾಸಿಗಾಲ ಬಂದಿದೆ, ಭಾಳ ಬಿಸಿಲಾಯಿತು, ಮಳೆಗಾಲ ಬಂದುಬಿಡು ಅಂದರೆ ಬರ್ತದ? ಅದು 4 ತಿಂಗಳು ಇರುತ್ತದೆ. 12 ತಿಂಗಳಲ್ಲಿ 4 ತಿಂಗಳದು, 4 ತಿಂಗಳದು, 4 ತಿಂಗಳದು ಇರುತ್ತದೆ. ಒಲಿ ಮೇಲೆ ಇಟ್ಟ ತಕ್ಷಣ ಅನ್ನ ಆಗಬೇಕಂದ್ರೆ ಹೇಗಾಗ್ತದೆ? ಆಗೋದಿಲ್ಲ. ನೀರು ಕಾಯಬೇಕು, ಅಕ್ಕಿ ಹಾಕಬೇಕು, ಕುದಿಬೇಕು, ಏನಂತಾರೆ ಅದಕ್ಕೆ, ಉಮ್ಗೇಬೇಕು, ಏನಂತೀವಿ, ಅದು ಹಾಕ್ಬೇಕು. ಆದಮೇಲೆ ಅದನ್ನು ತಳಗಿಳಿಸಿದ ಮೇಲೆ ಮುಚ್ಚಿಡ್ಬೇಕು. ಅಂದಾಗ ಅವ್ರಿಗೆ ಉದುರ ಹೂವಿನಂತೆ ಅನ್ನ ಆಗ್ತದೆ. ಆವಾಗ ಅದನ್ನು ತಿನ್ಲಿಕ್ಕೆ ಚಲೋ ಆಗ್ತದೆ. ಎಲ್ಲದಕ್ಕೂ ಸಮಯ ಇದೆ. ಹಾಗಾಗಿ ದೇವರು ಹೇಳಿದ್ದಾನೆ ಕಾಯೋಣ ಅಂತಂದಾಗ ತಸ್ಯ ದೈತ್ಯಪದೇ ಪುತ್ರಾಹ. ಆಗ ಮನೆಗೆ ಬಂದಿದ್ದಾನೆ. ಎಲ್ಲ ಕಡೆಗೆ ಪ್ರಹ್ಲಾದ, ಹಿರಣ್ಯಕಶಿಪು ಒಂದೇ ಎಲ್ಲ ಕಡೆ ಹವ.
ವಾತಾವರಣ. ಎಲ್ಲಿ ಹೋಗ್ತಿರೋ ಅವಂದೇ ವಾತಾವರಣ, ಎಲ್ಲ ಕಡೆಗೆ ಅವಂದೇ ಸುದ್ದಿ, ಅವನ ಮೇಲೆ ಗ್ರಂಥಗಳು, ಅವಂದೇ ಪ್ರತಿಮಾಗಳು, ಅವಂದೇ ಗುಡಿ ಗೋಪುರ ಗುಂಡಾರಗಳು. ದೇವರ ಇಲ್ಲ, ಧರ್ಮ ಇಲ್ಲ, ಕೇವಲ ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲೇ ಇಲ್ಲ, ಚತುರ್ವಿಧವಾದ ಪುರುಷಾರ್ಥ ಇಲ್ಲೇ ಇಲ್ಲ. ಹೀಗೆ ಇದ್ದಾಗ ಅವನಲ್ಲಿ ಅದ್ಭುತರಾದ 4 ಜನ ಹುಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಪ್ರಹ್ಲಾದ. ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವ ಸರ್ವಭೂತಾನಾಮೇಕ ಪ್ರಿಯ ಸತ್ತಮಃ. ಇಷ್ಟು ಹೊತ್ತು ಏನು ದುರ್ಗುಣಗಳ ಗಣಿಯನ್ನು ನೋಡಿದ್ವಿ. ಒಂದೇ ಕಡೆಗೆಲ್ಲ ದುರ್ಗುಣಗಳು ಸೇರಿದರೆ ಯಾರಪ್ಪ? ಹಿರಣ್ಯಕಶಿಪು. ಹಾಗೆ ಸದ್ಗುಣಗಳು ಒಂದೇ ಕಡೆಗೆ ಸೇರಿದರೆ ಯಾರಪ್ಪ ಅಂದರೆ ಪ್ರಹ್ಲಾದ. ಇಬ್ಬರು ಅಪ್ಪ ಮಗ ಪೂರ್ಣ ವಿರುದ್ಧ ಏಕತ್ವ ಸಮಾವೇಶ. ನಮ್ಮಲ್ಲಿ ವಿರುದ್ಧವಾದ ಧರ್ಮಗಳು ಒಂದೇ ಕಡೆ ಕೂಡುವುದಿಲ್ಲ ಅಂತ ಹೇಳಿದ್ದಾರೆ. ಬೆಳಕಿದ್ದಾಗ ಕತ್ಲಿ ಇರುವುದಿಲ್ಲ, ಕತ್ಲಿ ಇದ್ದಾಗ ಬೆಳಕಿರುವುದಿಲ್ಲ. ದಾರಿದ್ರ್ಯ ಇದ್ದಲ್ಲಿ ವಿದ್ಯೆ ಇರುವುದಿಲ್ಲ, ವಿದ್ಯೆ ಇದ್ದಲ್ಲಿ ಶ್ರೀಮಂತಿಗೆ ಇರುವುದಿಲ್ಲ. ದಾರಿದ್ರ್ಯ ಇದ್ದಲ್ಲಿ ವಿದ್ಯೆ ಇರುತ್ತೆ, ಭಾಳ ಬುದ್ಧಿವಂತ ಇರ್ತಾನೆ. ಬುದ್ಧಿವಂತನಿಗೆ ದಾರಿದ್ರ್ಯ ಇರ್ತದೆ, ಓದ್ಲಿಕ್ಕೆ ಹಣನೇ ಇರುವುದಿಲ್ಲ. ಭಾರಿ ಬುದ್ಧಿವಂತ ಇರ್ತಾನೆ, ಭಾರಿ ಶ್ರೀಮಂತ ಇರ್ತಾನೆ, ಏನು ವಿದ್ಯಾನೇ ಇರುವುದಿಲ್ಲ. ಅವನಿಗೆ ಬೇಕಾದಷ್ಟು ಹಣ ಸುರಿಸಿ ಓದಿಸ್ಬೇಕು ಅಂತ ಬೇಕಾದಷ್ಟು ಹಣ ಕೊಡ್ತಾರೆ, ಆದರೆ ಅವನಿಗೆ ಪಾಪ ಬುದ್ಧಿನೇ ತಲೆನೇ ಹತ್ತಂಗಿಲ್ಲ, ಓದೇ ಹತ್ತಂಗಿಲ್ಲ. ಭಾರಿ ಬುದ್ಧಿವಂತ ಇರ್ತಾನೆ, ಓದಿಸ್ಬೇಕು ಅಂತ ಕಷ್ಟಪಡ್ತಿರ್ತಾರೆ, ಹಣನೇ ಇರೋದು. ಹೀಗಾಗಿರ್ತವೆ ವಿರುದ್ಧ ಧರ್ಮಗಳು. ಅವೆರಡೂ ಒಂದೇ ಕಡೆಗೆ ಇರೋದು ಭಾಳ ಕಠಿಣ. ಇಲ್ಲಿ ನಮಗೆ ಕಾಣ್ತದೆ ಬ್ರಹ್ಮಣ್ಯ, ಬ್ರಾಹ್ಮಣರ ಮೇಲೆ ಅತಿಯಾದ ವಿಶ್ವಾಸ ಪ್ರೀತಿ, ಶೀಲ ಸಂಪನ್ನ ಸಚ್ಚಾರಿತ್ರ್ಯ ಇದ್ದವನು, ಸತ್ಯಸಂಧ ಸತ್ಯವನ್ನೇ ಮಾತನಾಡೋನು ಯಾವಾಗಲೂ. ಇವೆಲ್ಲ ಒಂದೊಂದು ಗುಣಗಳು ಏನಿವೆ ನೋಡ್ರಿ. ಈ ಒಂದೊಂದು ಗುಣಗಳನ್ನು ಒಂದೊಂದು ಜನ್ಮದಲ್ಲಿ ಸಂಪಾದನೆ ಮಾಡಿದರೂ ಬೇಕಾದಷ್ಟು ಆಯ್ತಂತ. ಬ್ರಾಹ್ಮಣರ ಮೇಲೆ ವಿಶ್ವಾಸ ಇಡುವುದು, ಶೀಲ ಸಂಪನ್ನ ಸಚ್ಚಾರಿತ್ರ್ಯ ಇದ್ದವನು, ಸತ್ಯಸಂಧ ಸತ್ಯವನ್ನೇ ಯಾವಾಗಲೂ ಮಾತನಾಡೋದು, ಜಿತೇಂದ್ರಿಯ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಸ್ವೀಕಾರ ಮಾಡೋದು, ಎಲ್ಲ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು, ಆತ್ಮವ ಸರ್ವಭೂತಾನ ತನ್ನ ಮೇಲೆ ಹೇಗೆ ತಾನು ಪ್ರೀತಿ ಮಾಡ್ತಾನೋ ಹಾಗೆ ತನ್ನಿಂದ ಭಿನ್ನರಾದವರ ವ್ಯಕ್ತಿಗಳ ಮೇಲೂ ತಾನು ಪ್ರೀತಿ ಮಾಡೋದು. ಬಹಳ ಕಠಿಣ ಇದೆ. ತನ್ನ ಮಕ್ಕಳ ಮೇಲೆ ಮಾಡಬಹುದು, ತನ್ನ ಕುಟುಂಬದವರ ಮೇಲೆ ಮಾಡಬಹುದು, ಆದರೆ ಎಲ್ಲ ಪ್ರಜೆಗಳಿಗೆ ಮೇಲೆ ಹೇಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ? ಹಾಗೆ ಮಾಡ್ತಾ ಇದ್ದ. ಪ್ರಿಯಸುತ್ತಮ ದಾಸವತ್ ಸಂಸ್ಥಿತಾನರ್ಗ, ದೊಡ್ಡವರಿಗೆ ತಾನು ದಾಸಭಾವದಿಂದ ಇರ್ತಾ ಇದ್ದ. ಅವ್ರು ಏನಂತಾರೋ ಹಾಗೆ ಕೇಳವ. ಹಾಗೆ ನಾ ಹೇಳೋದು ಹೇಳ್ತೇನೆ, ನೀವು ಮುಗಿಸಂದ್ರೆ ಮುಗಿಸ್ತೇನೆ. ಪಿತೃವತ್ ದೀನವತ್ಸಲ, ಇಷ್ಟು ದ್ವೇಷ ಮಾಡವನು ಮಗನನ್ನ. ಹಿರಣ್ಯಕಶ್ಯಪು ತಂದೆ ತಾಯಿ ಮಗನ ಮೇಲೆ ದ್ವೇಷ ಮಾಡಿದರೆ ಸುಮ್ಮನೆ ಸಿಟ್ಟಿಗೆ ಬರ್ತಾನೆ. ಯಾಕೆ ಹಂಗೆ ಮಾಡ್ತೀರಿ ಅಂತ ನಾವು ಬೈದ್ಬಿಡ್ತೀವಿ. ಹೆಂಡತಿ ಗಂಡಗೆ ಬೈತಾಳೆ, ಗಂಡ ಹೆಂಡತಿಗೆ ಬೈತಾಳೆ. ಮಗನನ್ನು ಏನೋ ಕೆಟ್ಟ ಕೆಲಸ ಅಥವಾ ಏನೋ ಮಾಡ್ಕೊಂಡು ಬಂದಿದ್ದ, ಏನೋ ಅಂದ್ಕೊಂಡು ಬಂದಿದ್ದ, ಬೈಸ್ಕೊಂಡು ಬಂದಿದ್ದ ಅಂದ್ರೆ ಅವನನ್ನು ರಕ್ಷಣೆ ಮಾಡ್ತೀವಿ ನಾವು. ಅವನೇ ಸರಿ ಅಂತ ಮಾಡ್ತೇವೆ. ಯಾಕೆ? ಅವನ ಮುಂದೆ ಆಧಾರ ನಮಗೆ. ಹಾಗೆ ಹೀಗೆ 108 ವಿಚಾರ ಇವು. ಹಾಗಿಲ್ಲ ಇವನು ಹಿರಣ್ಯಕಶಿಪು ಮಗನನ್ನು ಯಾವಾಗಲೂ ಸದಾ ದ್ವೇಷ ಮಾಡೋನು. ಕೊಲ್ಲಿಕ್ಕೆ ತನ್ನ ಅಧಿಕಾರ, ತನ್ನ ಅಸ್ತಿತ್ವ ಉಳಿಬೇಕು ಅಂತಾದರೆ ಹಿರಣ್ಯಕಶಿಪು ತನ್ನ ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ತಯಾರಾಗಿದ್ದಾನೆ. ಯಾವ ತಂದೆ ಮಗನನ್ನು ಕೊಲ್ಲಿಕ್ಕೆ ತಯಾರಾಗ್ತಾನ್ರಿ? ಆದರೂ ಹಿರಣ್ಯಕಶಿಪು ತಯಾರಾದ ವ್ಯಕ್ತಿ ಮೇಲೆ ಇವು ನನಗೆ ತಂದೆ ಕೊಲ್ತಾನೆ ಅಂತ ಹೇಳಿ ಇವನು ದ್ವೇಷ ಮಾಡಬೇಕಿಲ್ಲೋ? ಪ್ರಹ್ಲಾದ ಎಂದೂ ದ್ವೇಷ ಮಾಡಲಿಲ್ಲ. ಸದ್ಬುದ್ಧಿ ಬರಲಿ ಇವನಿಗೆ. ನಮ್ಮ ಸತ್ಯಾತ್ಮ ತೀರ್ಥರಿದ್ದಾರೆ ನೋಡಿ, ಯಾರು ಅವರನ್ನು ಬೈತಾರೋ ಅವರನ್ನು ತಿರುಗಿ ಬೈಯೋದಿಲ್ಲ, ಅವರು ತಿರುಗಿ ದ್ವೇಷ ಮಾಡೋದಿಲ್ಲ, ತಿನಿಗೆ ಅನ್ನೋದಿಲ್ಲ. ಹೀಗೆ ಅನ್ನದೇ ಇದ್ದಂತೆ ಅವರಿಗೆ ಬುದ್ಧಿ ಕೊಡಲಿ ದೇವರು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನೊಬ್ಬರು ಸಜ್ಜನರನ್ನು ದ್ವೇಷ ಮಾಡದೇ ಇದ್ದಂತೆ, ಸಜ್ಜನರನ್ನು ಬೈಯದೇ ಇದ್ದಂತೆ, ದೇವರ ಮೇಲೆ ಭಕ್ತಿ ಬರುವಂತೆ ಅವನಿಗೆ ಬುದ್ಧಿ ಕೊಡಲೆಪ್ಪ ದೇವರು ಅಂತ ಅನೇಕ ಬಾರಿ ನಾನೇ ಕೇಳಿದ್ದೇನೆ. ನಿನ್ನನ್ನು ಅವನು ದ್ವೇಷ ಮಾಡ್ತಾನೆ, ಅದಕ್ಕೆ ನೀನು ದ್ವೇಷ ಮಾಡು ಅನ್ನೋದಿಲ್ಲ, ಅಥವಾ ನಾನು ದ್ವೇಷ ಮಾಡ್ತೀನಿ ಅಂತ ಹೇಳೋದಿಲ್ಲ. ಅವರು ಏನು ಮಾಡ್ತಾರೆ? ಅವನಿಗೆ ದ್ವೇಷ ಮಾಡದೇ ಇದ್ದಂತೆ ಬುದ್ಧಿ ಗೊತ್ತುಬಿಟ್ರೆ ಆಯಿತು, ಇಬ್ಬರು ಮಿತ್ರತಾ ಭಾವ ಬಂದ್ಬಿಡ್ತದೆ. ಯಾಕೆ ದ್ವೇಷದಿಂದ ನಡಿಬೇಕು? ಹಾಗೆ ಇದ್ದಾನೆ ಪ್ರಹ್ಲಾದ. ಇಷ್ಟು ಅದ್ಭುತವಾದ ಪ್ರಹ್ಲಾದನ ಚರಿತ್ರೆ ನಡೀತಾ ಇದೆ. ಮತ್ತೆ ನಾಳೆ 2 ದಿವಸ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.